ನಮಸ್ತೆ ಎವ್ರಿಬಡಿ, ವೆಲ್ಕಮ್ ಟು ಅವರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೆಯ ತರಗತಿಯ ಸಮಾಜ ವಿಜ್ಞಾನ ಭಾಗ 2 ಅಧ್ಯಾಯ 23 ರಕ್ಷಣಾ ಪಡೆಗಳ ಬಗ್ಗೆ ನೋಡೋಣ. ಇದು ನೀವು ವಿದ್ಯಾರ್ಥಿಗಳು ಯಾರು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಲಾಟ್ ಆಫ್ ಯು ಆ್ಯಂಡ್ ಆ್ಯಸ್ ವೆಲ್ ಆಸ್ ನೀವು ಯಾರಾದರೂ ಕಾಂಪಿಟೇಟರ್ಸ್ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಓಕೆ, ಮೇನ್ ಪಾಯಿಂಟ್ಸ್ ಹೇಗೆ ಪಾಯಿಂಟ್ಗಳನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಯಾವ ಥರ ಅದನ್ನು ಪಾಯಿಂಟ್ಸ್ನ ರೆಡಿ ಮಾಡ್ಕೋಬೇಕು, ನೋಟ್ಸ್ಗಳನ್ನ ಓದಬೇಕು, ಮಿಡಲ್ ಇಂಪಾರ್ಟೆಂಟ್ ಯಾವುದು, ಹೇಗೆ ಅದನ್ನು ನಾವು ಕ್ರಮಬದ್ಧವಾಗಿ ಓದಬೇಕು ಅನ್ನೋದನ್ನು ಎಕ್ಸಾಮ್ ಪರ್ಪಸ್ ಯಾವ ಥರ ನಾವು ಇದನ್ನು ನೋಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ಪಾಠದ ಜೊತೆಗೆ ವಿದ್ಯಾರ್ಥಿಗಳು ಯಾರಾದರೂ ನೋಡ್ತಾ ಇದ್ದರೆ ಸರಿಯಾಗಿ ನೋಡಿ. ಓಕೆ, ಎಲ್ಲರಿಗೂ ಇದು ಹೆಲ್ಪ್ ಆಗುವಂಥದ್ದು, ವಿದ್ಯಾರ್ಥಿಗಳಿಗೂ ಮತ್ತು ಕಾಂಪಿಟೇಟರ್ಸ್ಗೂ, ನೌಕರಿ ಎಕ್ಸಾಮ್ಸ್ಗಳಿಗೆ. ಓಕೆ, ಆ್ಯಂಡ್ ಬನ್ನಿ ತಡ ಮಾಡದೆ ಪಾಠ ಸ್ಟಾರ್ಟ್ ಮಾಡೋಣ. ಯಾರು ಹೊಸಬರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ನಿಮಗೆ ಬಂದು ತಲುಪ್ತದೆ, ಒಂದು ನೋಟ್ಸು ಮಿಸ್ ಆಗಲ್ಲ ಅಂತ ಹೇಳ್ತಾ, ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಆ್ಯಂಡ್ ನಿಮಗೆ ಇನ್ನೂ ಹೆಚ್ಚು ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಬಿಗಿನ್. ನೋಡಿ, ರಕ್ಷಣಾ ಪಡೆಗಳು ಅಥವಾ ರಕ್ಷಣಾ ದಳಗಳು ಅಂತ ಬಂದಾಗ ನಮ್ಮಲ್ಲಿ ಭೂಸೇನೆ ಇದೆ, ನೌಕಾದಳ ಇದೆ, ವಾಯುಪಡೆ ಇದೆ. ಸೊ ಅವುಗಳು ಯಾವ ಥರ ಇರುತ್ತೆ, ಸೊ ಅವುಗಳ ಕಾರ್ಯವೈಖರಿ ಹೇಗಿರುತ್ತೆ, ಅವುಗಳ ಕಚೇರಿ ಎಲ್ಲಿದೆ, ಪ್ರಧಾನ ಕಚೇರಿ, ಅವುಗಳ ಹೇಗೆ ತರಬೇತಿಯನ್ನು ಪಡೆಯುತ್ತೆ, ತರಬೇತಿ ಕೇಂದ್ರಗಳು ಹೇಗಿರುತ್ತೆ, ಅವುಗಳ ಅಸ್ತ್ರಶಸ್ತ್ರಗಳು ಆಯುಧಗಳು ಹೇಗಿರ್ತದೆ, ರಕ್ಷಣಾ ಪಡೆಗಳಂದರೆ ಏನು, ಅವುಗಳ ಮುಖ್ಯ ಕಾರ್ಯ ಏನು, ಅವುಗಳ ವಿಸ್ತೀರ್ಣ ಏನು, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ನ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತೀರಾ. ಓಕೆ, ಮೇನ್ ಪಾಯಿಂಟ್ ಅಂತ ಅನಿಸಿದ್ದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಓಕೆನಾ, ಪೇಜ್ ನಂಬರ 105 ಓಕೆ, ಸೊ ಟೇಕ್ SST ಬುಕ್ ಆ್ಯಂಡ್ ಟರ್ನ್ ಪೇಜ್ ನಂಬರ್ 105. ಓಕೆ, ಸೊ ಲೆಟ್ಸ್ ಬಿಗಿನ್. ನೋಡಿ, ನಮ್ಮ ದೇಶವನ್ನು ಪರಕೀಯರ ಆಕ್ರಮಣಗಳಿಂದ ರಕ್ಷಿಸುವುದು ರಾಷ್ಟ್ರದ ಪ್ರಥಮ ಕರ್ತವ್ಯ. ಇಸಂಟ್ ಇಟ್? ಯಸ್. ಓಕೆ, ಸೊ ಯಾಕೆ ರಕ್ಷಣಾ ಪಡೆಗಳನ್ನ ಮಾಡಿದ್ರು ಅಂತಂದರೆ, ಜಗಳಗಳು ಹೇಗೆ ಊರಲ್ಲಿ ಆದಾಗ ಒಂದು ಸುಸಜ್ಜಿತ ವ್ಯವಸ್ಥೆ ಅಥವಾ ಒಂದು ಪಂಚಾಯಿತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಪೊಲೀಸ್ ಸ್ಟೇಷನ್ ಅಂತ ಇರಬಹುದು, ಅವುಗಳು ಹೇಗೆ ಒಳಗಿನ ಜಗಳಗಳನ್ನು ಬಗೆಹರಿಸುತ್ತೋ ಹಾಗೆ ದೇಶದ ಹೊರಗಡೆನೂ ಜಗಳಗಳು, ಕದನಗಳು, ಆಕ್ರಮಣಗಳು ಆಗ್ತಾ ಇರುತ್ತೆ ಅನ್ಯ ದೇಶಗಳಿಂದ, ಬೇರೆ ಅಕ್ಕಪಕ್ಕದ ರಾಜ್ಯಗಳಿಂದ ಹೋಗಿ ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳಿಂದ. ಸೊ ಹಾಗಾಗಿ ನಮಗೆ ರಕ್ಷಣಾ ಪಡೆಗಳು ಅನ್ನೋದು ಬೇಕು, ನಮ್ಮನ್ನು ರಕ್ಷಿಸಲಿಕ್ಕೆ, ದೇಶವನ್ನು ಕಾಪಾಡಲಿಕ್ಕೆ, ಸುಸಜ್ಜಿತವಾಗಿ ರಕ್ಷಿಸಲಿಕ್ಕೆ. ಸೊ ದ್ಯಾಟ್ ಪರ್ಪಸ್ ಈ ರಕ್ಷಣಾ ಪಡೆಗಳು ನಮಗೆ ಕಾರ್ಯವನ್ನು ಮಾಡುತ್ತೆ. ಓಕೆ, ಸೊ ರಕ್ಷಣಾ ಪಡೆಗಳ ಅದರ ಕರ್ತವ್ಯ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು, ದೇಶವನ್ನು ರಕ್ಷಿಸೋದು ಈ ರಕ್ಷಣಾ ಪಡೆಗಳ ಕರ್ತವ್ಯ ಆಗಿರುತ್ತೆ. ಅದರ ಪಾತ್ರ ತುಂಬ ಮಹತ್ವದ್ದು. ನೋಡಿ, ಶಿಸ್ತು ಸಾಮರ್ಥ್ಯ ಹೊಂದಿದ ಹಾಗೂ ಪರಾಕ್ರಮಶಾಲಿಯಾದ ರಕ್ಷಣಾ ಪಡೆಯನ್ನು ಹೊಂದಿರುವುದು ಹೆಮ್ಮೆಯ ವಿಷಯ ನಮ್ಮ ದೇಶ. ಓಕೆ, ನಮ್ಮ ದೇಶದ ರಕ್ಷಣಾ ಪಡೆಗಳು ಹೇಗಿದೆ? ತುಂಬ ಸುಸಜ್ಜಿತವಾಗಿದೆ. ಹೇಗೆ? ಸಾಮರ್ಥ್ಯವನ್ನು ಹೊಂದಿದೆ, ಶಿಸ್ತುಬದ್ಧತೆಯನ್ನು ಹೊಂದಿದೆ, ಕ್ರಮಬದ್ಧತೆಯನ್ನು ಹೊಂದಿದೆ, ಪರಾಕ್ರಮಶಾಲಿಗಳಾಗಿದ್ದಾರೆ. ಪ್ರತಿಯೊಂದು ರಕ್ಷಣಾ ಪಡೆಗಳು ಅತ್ಯಂತ ಶಕ್ತಿಯುತವಾಗಿರೋದು ನಮ್ಮ ಹೆಮ್ಮೆ. ಭಾರತದ ನೋಡಿ, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಭಾರತದಲ್ಲಿ ಸಾಕಷ್ಟು ಆಂತರಿಕ ಇರ್ಬೋದು, ಬಾಹ್ಯ ಇರ್ಬೋದು, ಸಾಕಷ್ಟು ಗಲಭೆಗಳಾಗಿದೆ. ಸೊ ಆ ಟೈಮಲ್ಲಿ ಭಾರತ ಚೀನಾ ಮತ್ತು ಭಾರತ ಪಾಕಿಸ್ತಾನ ಯುದ್ಧಗಳಾಗಿದೆ, ಕಾರ್ಗಿಲ್ ಯುದ್ಧಗಳಾಗಿದೆ ಸಾಕಷ್ಟು ಸತಿ. ಸೊ ಆ ಟೈಮಲ್ಲೆಲ್ಲ ನಮ್ಮ ರಕ್ಷಣಾ ಪಡೆಗಳು ಬಹಳಷ್ಟು ಚಾಕಚಕ್ಯತೆಯಿಂದ ಕಾರ್ಯವನ್ನು ನಿರ್ವಹಿಸಿದೆ. ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಗೆಲುವನ್ನು ಸಾಧಿಸಿದೆ. ನೋಡಿ, ಭಾರತವು 15,200 ಕಿಲೋಮೀಟರ್ ಭೂಗಡಿಯನ್ನು ವಿಸ್ತೀರ್ಣವನ್ನು ಹೊಂದಿದೆ. ಇದು ವೆರಿ ಇಂಪಾರ್ಟೆಂಟ್, ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಪ್ಲೀಸ್. ಓಕೆ, ಬಹಳ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆಗಳು ಇರುತ್ತೆ. ಭಾರತದ ಭೂಗಡಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಬಹುದು. ಓಕೆ, ರಕ್ಷಣಾ ಪಡೆಗಳಲ್ಲಿ ಸಂಬಂಧಪಟ್ಟ ಹಾಗೆ ಭಾರತದ ಭೂಗಡಿಯ ವಿಸ್ತೀರ್ಣ 15,200 ಕಿಲೋಮೀಟರ್ ಮತ್ತು 7,560.60 ಕಿಲೋಮೀಟರ್ ಜಲಗಡಿ ಪ್ರದೇಶವನ್ನು ಕೂಡ
ಹೊಂದಿದೆ. ಇದು ಜಲಗಡಿ, ಇದು ಭೂಗಡಿಯ ವಿಸ್ತೀರ್ಣ. ಬಹಳ ಇಂಪಾರ್ಟೆಂಟ. ನೀವು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಕರಾವಳಿ ಪ್ರದೇಶಗಳು ಯಾವ್ದ್ಯಾವುದು, ಅಥವಾ ಕರಾವಳಿಯ ಒಟ್ಟು ಉದ್ದ ಎಷ್ಟು, ಅಥವಾ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು, ಕಡಿಮೆ ಕರಾವಳಿ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಈ ಥರ ಎಲ್ಲ ನೀವು ಹೇಗೆ ನೋಡ್ತಿರಲ್ವ ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಭೌಗೋಳಿಕವಾಗಿ. ಸೊ ಸೇಮ್ ಲೈಕ್ ಆಲ್ಸೋ ಹಿಯರ್. ಓಕೆ, ಇದು ಕೂಡ ಹಾಗೆ ಭೂಗಡಿ ವಿಸ್ತೀರ್ಣ, ಜಲಗಡಿ ವಿಸ್ತೀರ್ಣ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೀವು ನೋಡಬೇಕಾಗತ್ತೆ. ಓಕೆನಾ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, 1 ಅಂಕದ ಪ್ರಶ್ನೆಗಳಿಗೆ. ಓಕೆ, ಇನ್ನು ದೇಶದ ರಕ್ಷಣಾ ವ್ಯವಸ್ಥೆಗೆ ಆಯವ್ಯಯದ ಶೇಕಡ 25ರಿಂದ 30ರಷ್ಟು ಹಣಕಾಸನ್ನು ಮೀಸಲಾಗಿಡಲಾಗಿದೆ. ಗೊತ್ತಿರಲಿ ನಿಮಗೆ. ದೇಶದ ರಕ್ಷಣಾ ವ್ಯವಸ್ಥೆಗೆ ಆಯವ್ಯಯ ಅಂತಂದರೆ ಖರ್ಚು, ಅಂದರೆ ಅದರ ಖರ್ಚಿರುತ್ತೆ ಅಲ್ವಾ. ಸೈನಿಕರಿಗೆ ಊಟ, ವಸತಿ, ಅವರ ಹಾಸ್ಪಿಟಲ್ ಖರ್ಚುಗಳಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಗಮನ ಹರಿಸೋದಿರ್ಬೋದು, ಅವ್ರಿಗೆ ಬೇಕಾದಂತಹ ಅಸ್ತ್ರಗಳನ್ನ ತಯಾರಿಸೋದಕ್ಕೆ ಅವ್ರಿಗೆ ಬೇಕಾದಂತಹ ವಾಹನಗಳು, ಪ್ರತಿಯೊಂದು ನಾಟ್ ಓನ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ. ರಕ್ಷಣಾ ಪಡೆಯ ಸಂಪೂರ್ಣ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಅದರದ್ದೇ ಆದ ಖರ್ಚು ವೆಚ್ಚಗಳಿರುತ್ತೆ. ಸೊ ಅದಕ್ಕೋಸ್ಕರ 25ರಿಂದ 30ರಷ್ಟು ಹಣಕಾಸನ್ನು ಇಡಲಾಗುತ್ತೆ ಪ್ರತಿ ವರ್ಷ. ಓಕೆ, ನಿಮಗೆ ಇದು ಗೊತ್ತಿರಬೇಕು, ಇದು ಕೇಳ್ಬೋದು. ದೇಶದ ರಕ್ಷಣಾ ವ್ಯವಸ್ಥೆಗೆ ಆಯವ್ಯಯದ ಶೇಕಡ ಎಷ್ಟು, ಈ ಕೆಳಗಿನವುಗಳಲ್ಲಿ ಎಷ್ಟು ಖರ್ಚಾಗ್ತದೆ ಅಥವಾ ಕೇಳ್ಬೋದು. ದೇಶದ ರಕ್ಷಣಾ ವ್ಯವಸ್ಥೆಗೆ ಆಯವ್ಯಯದ ಶೇಕಡ ಅಂತ ಕೊಟ್ಟು ಒಂದಿಷ್ಟು ಆಪ್ಷನ್ಸ್ಗಳನ್ನ ಕೊಡ್ಬೋದು. 25ರಿಂದ 30ರಷ್ಟು ಹಣಕಾಸು ಖರ್ಚಾಗುವ ಅಥವಾ ಇರಿಸಲಾದ ಹಣಕಾಸು ಅಂತ ಕೇಳ್ಬೋದು. ದೇಶದ ರಕ್ಷಣಾ ವ್ಯವಸ್ಥೆಗೆ ಆಯವ್ಯಯದ ಮೀಸಲು ಹಣಕಾಸು ಅಂತ ಕೊಟ್ಟು ಕೇಳ್ತಾರೆ. ಓಕೆನಾ, ಸೊ ಇಂಪಾರ್ಟೆಂಟ್. ಇನ್ನು ರಕ್ಷಣಾ ಪಡೆಗಳ ಜವಾಬ್ದಾರಿ ಏನಾಗಿರ್ತದೆ ಅಂತಂದರೆ ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಆಗಿರುತ್ತೆ, ದೇಶದ ಸಮಗ್ರತೆಯನ್ನು ಕಾಪಾಡೋದಾಗಿರುತ್ತೆ, ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು ಆಗಿರುತ್ತೆ. ಸೊ ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ GPTಗೆ ಕೇಳಬಹುದು, ಮೇ ಬಿ ಮೇ ನಾಟ್ ಬಿ. ಓಕೆ, 2 ಅಂಕದ ಪ್ರಶ್ನೆಗಳು ನಮಗೆ GPTನಲ್ಲಿ ಇರುತ್ತೆ. ಓಕೆ, ಅಂದರೆ 6 to 8th ಟೀಚರ್ಸ್ ಆಗೋರಾಗಿದ್ದರೆ, ನೀವು ಆ ಎಕ್ಸಾಮ್ಗಳಿಗೆ ಕಾಂಪಿಟೇಟರ್ ಆಗಿದ್ದರೆ, ಸೊ ಅಲ್ಲಿ ನಿಮಗೆ ರೈಟಿಂಗ್ ಇರುತ್ತೆ 2 ಮಾರ್ಕ್ಸ್, 3rd ಮಾರ್ಕ್ಸಿಗೆಲ್ಲ ರಿಟರ್ನ್ ಇರುತ್ತೆ ಅಲ್ವಾ. ಸೊ ಆವಾಗ ಕೇಳ್ಬೋದು, ರಕ್ಷಣಾ ಪಡೆಗಳ ಜವಾಬ್ದಾರಿಗಳನ್ನು 2 ಜವಾಬ್ದಾರಿಗಳನ್ನ ತಿಳಿಸಿ ಅಥವಾ 3 ಜವಾಬ್ದಾರಿಗಳನ್ನ ತಿಳಿಸಿ ಅಂತ ಕೇಳ್ಬೋದು. 1 ದೇಶದ ಗಡಿ ಪ್ರದೇಶಗಳ ರಕ್ಷಣೆ ಮಾಡೋದು, ದೇಶದ ಸಮಗ್ರತೆಯನ್ನು ಕಾಪಾಡೋದು, ಕಳ್ಳ ಸಾಗಾಣಿಕೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟೋದು. ಓಕೆ, ಕಳ್ಳ ಸಾಗಾಣಿಕೆಗಳಲ್ಲಿ ಪ್ರಾಣಿಗಳನ್ನಿರ್ಬೋದು ಅಥವಾ ಪ್ರಾಣಿಗಳ ಚರ್ಮ ಇರ್ಬೋದು, ಅಥವಾ ಆನೆ ದಂತಗಳ ಕಳ್ಳ ಸಾಗಾಣಿಕೆ ಇರ್ಬೋದು, ಅಥವಾ ಗಂಧದ ಕಟ್ಟಿಗೆಗಳು, ಅಥವಾ ಶ್ರೀಗಂಧ ಮತ್ತು ತೇಗ ಇರ್ಬೋದು, ರಕ್ತಚಂದನ ಇರ್ಬೋದು. ಸೊ ಈ ಥರ ಬಹಳ ಬೆಲೆಯುಳ್ಳಂತಹ ಕಟ್ಟಿಗೆಗಳ ಕಳ್ಳ ಸಾಗಾಣಿಕೆ ನಡೀತಾ ಇರ್ತದೆ. ಸೊ ಈ ಥರ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ಅವುಗಳನ್ನೆಲ್ಲ ತಡೆಗಟ್ಟೋದು ಈ ರಕ್ಷಣಾ ಪಡೆಗಳ ಜವಾಬ್ದಾರಿ ಆಗಿರುತ್ತೆ. ಓಕೆ, ಸೊ ಅಂದರೆ ಅವುಗಳ ಕಾರ್ಯ ಇದೆಲ್ಲ. ಓಕೆನಾ, ಇನ್ನು ನೆಕ್ಸ್ಟ್ ನೋಡಿ, ಭಾರತದ ರಾಷ್ಟ್ರಪತಿಯವರಿಗೆ ನಮ್ಮ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ನೀಡಲಾಗಿದೆ. ನಿಮಗೆ ಇದು ವೆರಿ ಇಂಪಾರ್ಟೆಂಟ್. ಭಾರತದ ರಾಷ್ಟ್ರಪತಿಯವರಿಗೆ ನಮ್ಮ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ನೀಡಲಾಗಿದೆ. ಕೇಳಬಹುದು ಪ್ರಶ್ನೆ. ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗೆ ನೀಡಲಾಗಿದೆ, ಸರ್ವೋಚ್ಚ ಅಧಿಕಾರ ಯಾರಿಗೆ ಇರುತ್ತದೆ ಅಂತ ಕೇಳ್ತಾರೆ. ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಈ ಥರ ಆಪ್ಷನ್ಸ್ ಕೊಡ್ತಾರೆ. ಯಾರಿಗಿರುತ್ತೆ? ರಾಷ್ಟ್ರಪತಿಯವರಿಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರ್ತದೆ. ರಕ್ಷಣಾ ವ್ಯವಸ್ಥೆಯ 3 ವಿಭಾಗಗಳು ಹೊಂದಿದೆ. ಇದು ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡಿ, ರಕ್ಷಣಾ ವ್ಯವಸ್ಥೆಯನ್ನು 3 ಭಾಗಗಳನ್ನಾಗಿ ಮಾಡಿದ್ದಾರೆ. ಯಾವುದ್ಯಾವುದಿದೆ? ವೆರಿ ಇಂಪಾರ್ಟೆಂಟ್. ಭೂ ಸೇನೆ ಇದೆ, ನೌಕಾಪಡೆ ಇದೆ, ಮತ್ತು ಆ್ಯಸ್ ವೆಲ್ ಆ್ಯಸ್ ವಾಯುಪಡೆ ಇದೆ. ವಾಯುಪಡೆ, ನೌಕಾಪಡೆ ಮತ್ತು ಭೂಸೇನೆ. ರಕ್ಷಣಾ ಪಡೆಗಳು ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಂಡು ತಮ್ಮ ಸೇನಾ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತವೆ. ಓಕೆ, ನೀವು ನೋಡಿರ್ಬೋದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗಳಲ್ಲೆಲ್ಲ
ರಾಜಧಾನಿ ನವದೆಹಲಿನಲ್ಲಿ ತುಂಬ ಚೆನ್ನಾಗಿ ಬೇರೆ ಬೇರೆ ರಾಜ್ಯಗಳಿಂದ ಇರ್ಬೋದು ನೋಡಿ ಸೈನ್ಯ ಪಡೆಗಳು ಕೂಡ ಪ್ರದರ್ಶನವನ್ನು ಮಾಡುತ್ತೆ. ಓಕೆ, ಅದಕ್ಕೇನು ಹೇಳ್ತಾರೆ, ಪರೇಡ್ ಅಂತ ಹೇಳ್ತಾರೆ. ಓಕೆ, ಪರೇಡ್ ಅದರಲ್ಲೆಲ್ಲ ಪಾಲ್ಗೊಂಡು ಸೇನೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತೆ. ಓಕೆ, ಇನ್ನು ರಕ್ಷಣಾ ಪಡೆಗಳ ತರಬೇತಿ ಕೇಂದ್ರಗಳು ವೆರಿ 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 ಇಂಪಾರ್ಟೆಂಟ. ಇಲ್ಲೇ ನೋಡ್ರಿ, ಇಲ್ಲೇ ರಕ್ಷಣಾ ಪಡೆಗಳು ಇದು ಕೇಳಿದ್ದಾರೆ ಈಗಾಗಲೇ ತುಂಬ ಸತಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ, ಗೌರ್ಮೆಂಟ್ ನೌಕರಿ ಎಕ್ಸಾಮ್ಗಳಲ್ಲಿ. ರಕ್ಷಣಾ ಪಡೆಗಳನ್ನ ಒಂದು ಕಡೆ ಕೊಟ್ಟು ಅವುಗಳ ಕೇಂದ್ರ ಕಚೇರಿ ಇರುವಂತಹ ಸ್ಥಳಗಳನ್ನು ಕೂಡ ಕೊಡ್ತಾರೆ. ಅವುಗಳನ್ನ ಹೊಂದಿಸಿ ಬರೆಯಿರಿಯಲ್ಲಿ ಕೇಳ್ತಾರೆ. ಹಾಗೂ ಕೇಳ್ಬೋದು ಸರಿಯಾಗಿ ಕಾಲಾನುಕ್ರಮ ಅಲ್ಲ, ಸರಿಯಾಗಿ ಹೊಂದಾಣಿಕೆ ಆದ ಸಂಕೇತವನ್ನು ಆರಿಸಿ ಅಂತ ಕೂಡ ಕೊಡ್ಬೋದು. ಅಥವಾ 3 ಸರಿಯಾದ ಸ್ಥಳಗಳನ್ನು ಕೊಟ್ಟು ಒಂದನ್ನು ತಪ್ಪಾಗಿ ಕೂಡ ಕೊಡಬಹುದು. ರಕ್ಷಣಾ ಪಡೆಯ ಕೇಂದ್ರ ಕಚೇರಿಯನ್ನು 1 ಸರಿ ಕೊಟ್ಟು 3 ತಪ್ಪು ಕೊಡ್ಬೋದು, ಅಥವಾ 3 ತಪ್ಪು ಕೊಟ್ಟು 1 ಸರಿ ಕೊಡ್ಬೋದು. ಓಕೆ, ಈ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ. ನೋಡಿ, ರಾಷ್ಟ್ರೀಯ ರಕ್ಷಣಾ ಕಾಲೇಜು ಇರೋದು ನವದೆಹಲಿನಲ್ಲಿದೆ. ಇನ್ನು ರಕ್ಷಣಾ ಸೇವಾ ಸಿಬ್ಬಂದಿ ತರಬೇತಿ ಕೇಂದ್ರ ಇರೋದು ಉದಕಮಂಡಲದಲ್ಲಿದೆ. ಭಾರತೀಯ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿದೆ. ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಇರೋದು ಖಡಕ್ವಾಸ್ಲಾ, ಪುಣೆನಲ್ಲಿ ಬರ್ತದೆ. ಇದು ಪುಣೆನಲ್ಲಿರ್ತಕ್ಕಂತಹ ಖಡಕ್ವಾಸ್ಲಾದಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಇದೆ. ಡೆಹ್ರಾಡೂನ್ನಲ್ಲಿರೋದು ಭಾರತೀಯ ಮಿಲಿಟರಿ ಅಕಾಡೆಮಿ. ಹಾಗೆ ಉದಕಮಂಡಲದಲ್ಲಿ ರಕ್ಷಣಾ ಸೇವಾ ಸಿಬ್ಬಂದಿ ತರಬೇತಿ ಕೇಂದ್ರ ಇದೆ. ನವದೆಹಲಿನಲ್ಲಿ ಇರ್ತಕ್ಕಂಥದ್ದು ರಾಷ್ಟ್ರೀಯ ರಕ್ಷಣಾ ಕಾಲೇಜು. ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಫಾರ್ ಕಮಿಂಗ್ TET ಆ್ಯಸ್ ವೆಲ್ ಆಸ್ HSTR, GPT, ಟೀಚರ್ಸ್ ನೌಕರಿಗೆ ಅಷ್ಟೇ ಅಲ್ಲ, ನಿಮಗೆ PC ಎಕ್ಸಾಮಿಂದ, ಕಾನ್ಸ್ಟೇಬಲ್ ಎಕ್ಸಾಮಿಂದ ಹಿಡ್ಕೊಂಡು PC ಎಕ್ಸಾಮ್ ಎಲ್ಲ ನೌಕರಿಗಳಿಗೂ ನಿಮಗೆ SDA, FDA ಇರ್ಬೋದು, ಪ್ರತಿಯೊಂದು ಎಕ್ಸಾಮ್ಸ್ಗೂ ವೆರಿ ಇಂಪಾರ್ಟೆಂಟ್ ನೋಟ್ಗಳಿದೆಲ್ಲ. ಈ ಥರ ಮೇನ್ ಪಾಯಿಂಟ್ಗಳನ್ನ ನೀವು ನೋಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಪಾಯಿಂಟ್ ಯಾವ್ದು ನೋಡಿ, ರಕ್ಷಣಾ ಪಡೆಗಳ ಜವಾಬ್ದಾರಿ ಯಾವುದು ಅನ್ನೋದನ್ನು, ಇದೊಂದು ವೆರಿ ಇಂಪಾರ್ಟೆಂಟ. ಹಾಗೆ ರಕ್ಷಣಾ ಪಡೆಗಳಲ್ಲಿ ಎಷ್ಟು ವಿಭಾಗಗಳಿದೆ, ಅದು ಯಾವ್ದ್ಯಾವುದು ಅನ್ನೋದು, ಅದರ ಜೊತೆಗೆ ಭೂಗಡಿ ಎಷ್ಟಿದೆ ಭಾರತದ್ದು, ಹಾಗೆ ಜಲಗಡಿ ಎಷ್ಟಿದೆ, ಮತ್ತು ರಕ್ಷಣಾ ವ್ಯವಸ್ಥೆಗೆ ಅದರ ಆಯವ್ಯಯದ ಖರ್ಚಿಗೆ ಪ್ರತಿ ವರ್ಷ ಎಷ್ಟು % ಹಣವನ್ನು ಮೀಸಲಾಗಿ ಇಡ್ತದೆ ಸರ್ಕಾರ, ಅದು ಅಂದರೆ 25 to 30% ಅದಕ್ಕೋಸ್ಕರ ತೆಗೆದಿಡ್ತದೆ. ಸೊ ಈ ಥರ ಇದು ವೆರಿ ಇಂಪಾರ್ಟೆಂಟ್ ನೋಟ್ಸು, ಇದು ಒಂದು ಪೇಜಲ್ಲಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ಬರೆದಿಟ್ಕೊಳ್ಳಿ. ಓಕೆ, ಟರ್ನ್ ಪೇಜ್ ನಂಬರ್ 106. ಓಕೆ, ಸೊ ನೋಡಿ, ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಏನಿದೆ, ಪೇಜಲ್ಲಿ ಭಾರತೀಯ ಭೂಸೇನೆ ಇದೆ. ಇದು ಅದರದ್ದು ಸಿಂಬಾಲ, ನೆನ್ಪಿಟ್ಕೊಳ್ಳಿ. ಭೂಸೇನೆಯ ಚಿಹ್ನೆ ಇದು. ಓಕೆ, ವೆರಿ ಇಂಪಾರ್ಟೆಂಟ್. ಇದನ್ನೊಂಚೂರು ಓಕೆ ನೋಡಿ, ಭಾರತದ ಭೂಸೇನೆಯು ವಿಶ್ವದಲ್ಲಿಯೇ 2ನೆಯ ಅತಿ ದೊಡ್ಡ ಭೂಸೇನೆಯಾಗಿದೆ. ಭೂಸೇನೆಯು ಪದಾತೀತ ದಳ ಅಂದರೆ ಸೈನಿಕ, ಅಶ್ವದಳ, ಪಿರಂಗಿ ದಳ, ಒಂಟೆ ದಳ ಮತ್ತು ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಭಾರತೀಯ ಭೂಸೇನೆಯ ಕುರಿತು ಬರೆಯಿರಿ ಅಂತ ಕೂಡ ನಿಮಗೆ ಕೇಳ್ಬೋದು, ಅಥವಾ ಭಾರತೀಯ ಭೂಸೇನೆಯ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಅಂತ ಕೂಡ ಕೇಳ್ಬೋದು, ಅಥವಾ ಭಾರತೀಯ ಭೂಸೇನೆಯ ವ್ಯವಸ್ಥೆ ಹೇಗಿರ್ತದೆ ಅಂತ ಕೂಡ ಕೇಳ್ಬೋದು 2 ಮಾರ್ಕ್ಸಿಗೆ. ಓಕೆ, GPTಗೆ ಕೇಳ್ಬೋದು ಅಥವಾ 1 ಅಂಕಕ್ಕೂ ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್. 1 ಅಂಕದಲ್ಲಿ ಭಾರತದ ಭೂಸೇನೆಯು ವಿಶ್ವದಲ್ಲಿಯೇ 2ನೆಯ ಅತಿ ದೊಡ್ಡ ಭೂಸೇನೆಯಾಗಿದೆ. ಇದು ವೆರಿ ಇಂಪಾರ್ಟೆಂಟ್, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ, ವಿಶ್ವದಲ್ಲಿಯೇ ಅತಿ ದೊಡ್ಡ 2ನೆಯ ಭೂಸೇನಾ ಪಡೆಯನ್ನು ಹೊಂದಿದ ದೇಶ ಯಾವುದು ಅಂತಂದರೆ ಭಾರತ. ಈ ಥರ ಕೂಡ ಕೇಳ್ಬೋದು, ಅಥವಾ ವಿಶ್ವದಲ್ಲಿಯೇ 2ನೆಯ ಅತಿ ದೊಡ್ಡ ಭೂಸೇನಾ ಪಡೆಯನ್ನು ಹೊಂದಿದ ರಾಷ್ಟ್ರ ಅಂತ ಕೂಡ ಕೇಳ್ಬೋದು, ಭಾರತದ ಭೂಸೇನೆ. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ ನೋಡಿ, ಭೂಸೇನೆಯಲ್ಲಿ ಏನೇನೆಲ್ಲ ಇರ್ತದೆ ಅಂದರೆ, ಪದಾತೀತ ದಳ ಅಂದರೆ ಸೈನ್ಯ ದಳ ಇರುತ್ತೆ, ಅಶ್ವದಳ ಅಂದರೆ ಕುದುರೆದ್ದು. ಓಕೆ, ಇನ್ನು ಫಿರಂಗಿ ದಳ ಇರ್ತದೆ ಅಂದರೆ ಬಂದೂಕದ್ದು. ಓಕೆ, ಇನ್ನು ಒಂಟೆ ದಳನೂ ಇರ್ತದೆ, ಯುದ್ಧದ ಟ್ಯಾಂಕರ್ಗಳಿರ್ತದೆ. ನೀವು ಈಗಾಗಲೆಲ್ಲ ಫಿಲ್ಮ್ಗಳಲ್ಲೆಲ್ಲ ನೋಡಿರ್ತೀರ ಯುದ್ಧದ ಟ್ಯಾಂಕರ್ಗಳಂತಂದರೆ ಗೊತ್ತಿರ್ತದೆ ನಿಮಗೆ. ಓಕೆ, ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಅಂದರೆ, ಭೂಸೇನೆಯಲ್ಲಿ ಒಟ್ಟು ಸುಮಾರು ಎಷ್ಟಿದೆ ನೋಡಿ, 12,37,117 ಯೋಧರಿದ್ದಾರೆ.
ಸುಮಾರು ಅಂದರೆ ಇದು ಪರ್ಟಿಕ್ಯುಲರ್ ಅಂತಲ್ಲ, ಇದಕ್ಕಿಂತ ಹೆಚ್ಚು ಇರ್ಬೋದು ಕಡಿಮೆನೂ ಇರ್ಬೋದು, ಸುಮಾರು ಅಂತ ಹೇಳಿದ್ದಾರೆ ಅಂದಾಜಲ್ಲಿ. ಓಕೆನಾ? ಅಂದರೆ ಸೈನಿಕರನ್ನ ಅವಾಗವಾಗ ತುಂಬಿಕೊಳ್ತಾ ಇರ್ತಾರೆ, ನಿವೃತ್ತಿನೂ ಆಗ್ತಾ ಇರ್ತಾರೆ ಅಲ್ವಾ. ಸೊ ದ್ಯಾಟ್ ಪರ್ಪಸ್ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ ಇಷ್ಟೇ ಅಂತ. ಓಕೆನಾ? ಸೊ ಇನ್ನು ನೋಡಿ ನೆಕ್ಸ್ಟ್, ಸರಿಸುಮಾರು 9,60,000 ಕಾಯ್ದಿಟ್ಟ ಯೋಧರಿದ್ದಾರೆ. ಓಕೆ, ಅಂದರೆ ಮತ್ತು ಎಕ್ಸ್ಟ್ರಾ ತುಂಬ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಹೊಲದಲ್ಲಿರ್ಬೋದು, ಅಥವಾ ನೀವು ಒಂದು ಆಫೀಸಲ್ಲಿರ್ಬೋದು, ಅಥವಾ ಒಂದು ಈಗ ಎಕ್ಸ್ಟ್ರಾ ಅಂತ ಒಂದು ಆಳು ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಅಂದರೆ ಒಬ್ರು ಯಾರು ಇಲ್ಲ ಅಂದರೆ ರಜೆ ಹಾಕಿದ್ರೆ ಇನ್ನೊಬ್ರು ಆ ಜಾಗದಲ್ಲಿ ಕೆಲಸ ನಿರ್ವಹಿಸ್ಲಿಕ್ಕೆ ಬೇಕಾಗತ್ತೆ. ಸಡನ್ಲಿ ಯಾರು ಕೆಲಸಗಾರರು ಸಿಗಲ್ಲ. ಓಕೆ, ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನಾವು ಮನೆಯಲ್ಲೇ ಆದರೂ ಯಾರಾದರೂ ಒಬ್ಬರು ಕೆಲವೊಂದು ಸಲ ಇರಬೇಕಾಗತ್ತೆ. ಎಲ್ಲರೂ ಹೋದರೆ ಇಂಪಾರ್ಟೆಂಟ್ ಏನಾರ ಕೆಲಸ ಆಗಬೇಕಾಗಿದ್ರೆ ಯಾರಾದರೂ ಒಬ್ಬರು ಬೇಕೇ ಬೇಕು. ಕೆಲವೊಂದು ಸ್ಥಳಗಳಲ್ಲಿ ಇಂಪಾರ್ಟೆಂಟ್, ನಮ್ಮದು ಮನೇದು ಬಿಡಿ, ಇದ್ರೂ ನಡೆಯುತ್ತೆ, ಇಲ್ಲದೇ ಇದ್ರೂ ನಡೆಯುತ್ತೆ ಸಮ್ಟೈಮ್ಸ್. ಬಟ್ ಈ ಥರ ರಕ್ಷಣಾ ಪಡೆಗಳು ಅಂತ ಬಂದಾಗ ಸೊ ಎಕ್ಸ್ಟ್ರಾ ಯಾರಾದರೂ ಒಬ್ಬರು ಇರಲೇಬೇಕಾಗತ್ತೆ. ಕಟಾನ್ಕಟಿ ಇಷ್ಟೇ ಬೇಕು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಕಾಯ್ದಿಟ್ಟ ಯೋಧರು ಎಷ್ಟಿದ್ದಾರೆ ಕೇಳಬಹುದು, ವೆರಿ ಇಂಪಾರ್ಟೆಂಟ್, ಜೊತೆಗೆ ಸರಿಸುಮಾರು ಇರುವಂಥದ್ದು. ಓಕೆ, ಇನ್ನು ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ. ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಅಥವಾ ಜನರಲ್ ಅಂತ ಕರೀತಾರೆ. ಈ ಥರನೂ ಪ್ರಶ್ನೆ ಕೇಳ್ಬೋದು. ದಂಡನಾಯಕ ಎಂದು ಈ ಕೆಳಗಿನವರಲ್ಲಿ ಯಾರನ್ನು ಕರೆಯುತ್ತಾರೆ ಅಥವಾ ಸಂಬೋಧಿಸುತ್ತಾರೆ ಅಂತ ಕೇಳ್ಬೋದು. ಅದರಲ್ಲಿ ನೌಕಾಸೇನೆ, ಭೂಸೇನೆ, ವಾಯುಸೇನೆ ಅಥವಾ ಈ ಥರ ಪೊಲೀಸ್ ಪಡೆ ಅಂತ ಈ ಥರ ಎಲ್ಲ ಕೊಡ್ಬೋದು. ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಜನರಲ್ ಅಂತ ಕರೀತಾರೆ. ಇವರು ಸೇನೆಯ ನಿಯಂತ್ರಣ, ತರಬೇತಿ, ಕಾರ್ಯಾಚರಣೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಹೊಸ ದಿಲ್ಲಿಯಲ್ಲಿರುವ ಭೂಸೇನೆಯ ಪ್ರಧಾನ ಕಚೇರಿಯಿಂದ ನಿರ್ವಹಿಸುತ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. ಅನ್ನೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಹೊಸ ದೆಹಲಿನಲ್ಲಿ, ನ್ಯೂ ಡೆಲ್ಲಿನಲ್ಲಿ ಭೂಸೇನೆಯ ಪ್ರಧಾನ ಕಚೇರಿ ಇದೆ. ವೆರಿ ಇಂಪಾರ್ಟೆಂಟ್. ಭೂಸೇನೆಯ ಪ್ರಧಾನ ಕಚೇರಿ ಇರೋದು ಎಲ್ಲಿ? ನ್ಯೂ ದೆಹಲಿನಲ್ಲಿದೆ. ಸೊ ಅಲ್ಲಿ ಏನು ಮಾಡ್ತಾರೆ? ಭೂಸೇನೆಗೆ ತರಬೇತಿಯನ್ನು ಕೊಡ್ತಾರೆ, ಕಾರ್ಯಾಚರಣೆಯನ್ನು ಮಾಡ್ತಾರೆ, ಆಡಳಿತದ ಸುವ್ಯವಸ್ಥೆಯನ್ನು ಹೇಳ್ಕೊಡ್ತಾರೆ, ಸೇನೆಯ ನಿಯಂತ್ರಣವನ್ನು ಅಲ್ಲಿಂದ ಮಾಡ್ತಾರೆ, ಕಲಿಸ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡಿ, ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ, ಪ್ರವಾಹ, ಬರಗಾಲ, ಭೂಕುಸಿತ, ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ನಿರ್ವಹಿಸುತ್ತದೆ. ಭೂಸೇನೆಯು ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಿದೆಯಲ್ಲದೆ ಬೇಹುಗಾರಿಕೆಗೆ ವ್ಯವಸ್ಥೆಯನ್ನು ಹೊಂದಿದೆ. ನೋಡಿ, ಅವ್ರಿಗೆ ಬರೀ ದೇಶದಲ್ಲಿ ಅಥವಾ ದೇಶದ ಹೊರಗಡೆ ಇರ್ತಕ್ಕಂತಹ ಶತ್ರುಗಳನ್ನ ನಿಗ್ರಹಿಸೋದಷ್ಟೇ ಅಲ್ಲ, ದೇಶವನ್ನು ಸುಸಜ್ಜಿತವಾಗಿ ಎಲ್ಲ ಥರದಿಂದನೂ ಅವ್ರು ಕಾಪಾಡ್ತಾರೆ. ದೇಶಕ್ಕೆ ಯಾವುದೇ ತರಹದಿಂದ, ಮನುಷ್ಯರಿಂದ ಅಷ್ಟೇ ಅಲ್ಲ, ಪ್ರಕೃತಿಯಿಂದ ವಿಕೋಪಗಳಿಂದ ಆದಂತಹ ತೊಂದರೆಗಳಿಂದನೂ ಕೂಡ ಜನರನ್ನು ರಕ್ಷಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸ್ವಲ್ಪ ವರ್ಷಗಳ ಹಿಂದೆ ಫ್ಲಡ್ ಬಂದಿತ್ತು, 4 ವರ್ಷದ ಹಿಂದೆ ಫ್ಲಡ್ ಬಂದಿತ್ತಲ್ವಾ, ಸಿಕ್ಕಾಪಟ್ಟೆ. ಆವಾಗ ಸಾಕಷ್ಟು ಹಾನಿ ಒಳಗಾಯಿತು, ಸಾಕಷ್ಟು ನಿರಾಶ್ರಿತರಾದರು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಬಿರುಗಾಳಿ ಇರ್ಬೋದು, ಭೂಕುಸಿತ ಇರ್ಬೋದು, ಪ್ರವಾಹ ಇರ್ಬೋದು, ಭೂಕಂಪ ಆದಾಗಿರ್ಬೋದು, ಎಲ್ಲೆಲ್ಲಿ ಭೂಕಂಪ ಆಗುತ್ತೋ, ಪ್ರವಾಹ ಆಗುತ್ತೋ, ಭೂಕುಸಿತ ಆಗುತ್ತೋ, ಬಿರುಗಾಳಿ ಬರ್ತದೋ, ಎಲ್ಲಿ ಜನರಿಗೆ ತೊಂದರೆ ಆಗ್ತದೋ ಇದರಿಂದ, ಸೊ ಅಲ್ಲೆಲ್ಲನೂ ಕೂಡ ಈ ಸೇನಾದಳ ಹೋಗಿ ಅವರಿಗೆ ಸಹಾಯವನ್ನು ಮಾಡುತ್ತೆ. ಯಾವ ಥರ ಮಾಡುತ್ತೆ? ಒಂದು ಸ್ಥಳದಿಂದ ಅವ್ರನ್ನ ಸುರಕ್ಷಿತವಾಗಿ ಮತ್ತೊಂದು ಸ್ಥಳಕ್ಕೆ ಸೇರಿಸುತ್ತೆ ಅಲ್ವಾ. ಸೊ ಜೊತೆಗೆ ಅವ್ರಿಗೆ ಊಟ, ವಸತಿಗಳ ಬಗ್ಗೆ ಎಲ್ಲ ಅವ್ರಿಗೆ ಜಾಗೃತಿಯನ್ನು ವಹಿಸುತ್ತೆ, ಸಹಾಯ ಮಾಡುತ್ತೆ. ಇನ್ನು ಭಾರತೀಯ ನೌಕಾಪಡೆ. ಈಗ ಭೂಸೇನೆ ನೋಡಿದ್ರಿ ಅಲ್ವಾ, ಭಾರತೀಯ ನೌಕಾಪಡೆ ನೋಡಿ ಏನಿದೆ ಅಂತ. ಸೊ ಭಾರತೀಯ ನೌಕಾಪಡೆದು ವ್ಯವಸ್ಥೆ ನೋಡ್ಕೊಳ್ಳಿ ಹೇಗಿದೆ. ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ನೌಕಾಪಡೆಯ ಅಗತ್ಯವಿದೆ. ನೋಡಿ, ಇದು ನೀವು ಸಿಂಬಾಲ್ ನೋಡ್ತಿದ್ದೀರಲ್ಲ, ಇದು ನೌಕಾಪಡೆಯ ಸಿಂಬಾಲು. ಓಕೆ, ಭೂಸೇನೆ ಸಿಂಬಲ್ ನೋಡಿದ್ರಿ, ರೆಡ್ ಚಿಹ್ನೆಯಲ್ಲಿ ಇರ್ತಕ್ಕಂತಹ 2 ಕತ್ತಿ ಜೊತೆಗೆ ಅಶೋಕ ಚಕ್ರದಲ್ಲಿರ್ತಕ್ಕಂತಹ ಸಿಂಹ ಇದೆ ಅಲ್ಲಿ. ಓಕೆ, ಸೊ ಇದು ನೌಕಾಪಡೆಯ ಚಿಹ್ನೆ ಆಗಿರುತ್ತೆ. ಕರಾವಳಿ ತೀರವನ್ನು ಹಾಗೂ ದ್ವೀಪಗಳನ್ನು ರಕ್ಷಿಸಲು ನೌಕಾಪಡೆಯ ಅಗತ್ಯತೆ ಇದೆ. ಭಾರತದ ನೌಕಾಪಡೆಯು ಜಗತ್ತಿನಲ್ಲಿ 6ನೆಯ ಅತಿ ದೊಡ್ಡ ನೌಕಾದಳವಾಗಿದೆ. ಇದು ವೆರಿ ಇಂಪಾರ್ಟೆಂಟ್, ಇದು ಮೇನ್ ಪಾಯಿಂಟ್
ನೆನ್ಪಿಟ್ಕೊಳ್ಳಿ. ಓಕೆ, ಜಗತ್ತಿನಲ್ಲಿಯೇ 6ನೆಯ ಅತಿ ದೊಡ್ಡ ನೌಕಾದಳ ಯಾವುದು, ಅಥವಾ ಜಗತ್ತಿನಲ್ಲಿಯೇ 6ನೆಯ ಅತಿ ದೊಡ್ಡ ನೌಕಾದಳವನ್ನು ಹೊಂದಿದ ದೇಶ ಅಂತಂದರೆ ಭಾರತದ ನೌಕಾಪಡೆ. ಓಕೆ, ನೌಕಾಪಡೆಯಲ್ಲಿ ಪ್ರಪಂಚದಲ್ಲಿಯೇ ಅತಿ ದೊಡ್ಡ 6ನೆಯ ನೌಕಾದಳ ಯಾವುದು ಅಂತಂದರೆ ಭಾರತದ ನೌಕಾದಳ. ಹೀಗೂ ಕೇಳ್ಬೋದು, ಇನ್ನೊಂದು ರೀತಿಯೂ ಕೇಳ್ಬೋದು. ಯಾವ ಥರ ಅಂತಂದರೆ ಪ್ರಪಂಚದಲ್ಲಿಯೇ 6ನೆಯ ಅತಿ ದೊಡ್ಡ ನೌಕಾದಳವನ್ನು ಹೊಂದಿದ ದೇಶ ಭಾರತದ ನೌಕಾದಳ. ಓಕೆ, ಭಾರತ ದೇಶ ಅಂತ ಕೇಳ್ಬೋದು. ಓಕೆ, ಅಥವಾ ಭಾರತವು ನೌಕಾದಳದಲ್ಲಿ ಪ್ರಪಂಚದಲ್ಲಿಯೇ ಎಷ್ಟನೆಯ ಸ್ಥಾನದಲ್ಲಿದೆ ಅಂತ ಕೂಡ ಕೇಳಬಹುದು. 6ನೆಯ ಸ್ಥಾನದಲ್ಲಿದೆ, ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನು ಇದರ ಮುಖ್ಯಸ್ಥರು ಯಾರು? ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ. ಅವ್ರನ್ನ ಜನರಲ್ ಅಂತ ಕರೀತಾರೆ. ಯಾರನ್ನ? ಭೂಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಅಥವಾ ಜನರಲ್ ಅಂತ ಕರೆದ್ರೆ ಇವ್ರನ್ನ ಅಡ್ಮಿರಲ್ ಅಂತ ಕರೀತಾರೆ. ನೌಕಾಪಡೆಯ ಮುಖ್ಯ ಕಚೇರಿ ನವದೆಹಲಿನಲ್ಲೇ ಇದೆ. ಅದರದ್ದು ಕೂಡ ಮುಖ್ಯ ಕಚೇರಿ ಯಾವುದು? ಭೂಸೇನೆದು ಮುಖ್ಯ ಕಚೇರಿ ನವದೆಹಲಿನಲ್ಲಿತ್ತು, ಮತ್ತು ನೌಕಾಪಡೆಯ ಮುಖ್ಯ ಕಚೇರಿನೂ ಕೂಡ ನವದೆಹಲಿನಲ್ಲೇ ಇದೆ. ನೌಕಾಪಡೆಯು ಆಧುನಿಕ ಮಾದರಿಯ ಕ್ಷಿಪಣಿ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳನ್ನು ಹೊಂದಿದೆ. ಅವುಗಳಲ್ಲಿ INS ವಿಭೂತಿ ಮತ್ತು INS ಗೋದಾವರಿ ಪ್ರಮುಖವಾದವುಗಳು. ಇದನ್ನು ಕೇಳಿದಾರ ಎಕ್ಸಾಮಲ್ಲಿ. ಡಿಯರ್ ಕಾಂಪಿಟೇಟರ್ಸ್, ಲಿಸನ್ ಕೇರ್ಫುಲಿ, ಪ್ಲೀಸ್ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಇದನ್ನು. ಓಕೆ, ನೋಡಿ, ನೌಕಾಪಡೆಯ ಆಧುನಿಕ ಮಾದರಿಯ ಕ್ಷಿಪಣಿ ಹಡಗುಗಳು ಮತ್ತು ಜಲಾಂತರ್ಗಾಮಿಗಳನ್ನು ಹೊಂದಿದೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದ್ರೆ INS ವಿಭೂತಿ ಮತ್ತು INS ಗೋದಾವರಿ. ಇದು ತುಂಬ ಪ್ರಮುಖವಾದದ್ದು. ಇದರಲ್ಲಿ INS ವಿರಾಟ್ ಮತ್ತು INS ಶಿವಾಲಿಕ್ನಂತಹ ವಿಮಾನ ನೌಕೆಗಳನ್ನು ಹೊಂದಿರುವ ನೌಕಾಪಡೆ ಸುಸಜ್ಜಿತವಾಗಿದೆ. ಕರ್ನಾಟಕದ ಕರಾವಳಿಯಲ್ಲಿ ಸೀಬರ್ಡ್ ನೌಕಾನೆಲೆಯನ್ನು ಸ್ಥಾಪಿಸಲಾಗಿದೆ. ಇದನ್ನು ಕೇಳಿದರು, ಸೀಬರ್ಡ್ ನೌಕಾನೆಲೆ ಕೇಳಿದ್ರು. ಇದನ್ನು ಕರ್ನಾಟಕದಲ್ಲಿ ಇರ್ತಕ್ಕಂತಹ ನೌಕಾನೆಲೆ ಯಾವುದು ಅಥವಾ ಈ ಥರ ಕೇಳ್ಬೋದು. ಸೀಬರ್ಡ್ ಕರ್ನಾಟಕದ ಕರಾವಳಿದಲ್ಲಿ ಬರ್ತದೆ. ಸೀಬರ್ಡ್ ನೌಕಾನೆಲೆ ವೆರಿ ಇಂಪಾರ್ಟೆಂಟ್. ಮತ್ತು ಇವುಗಳು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಕೊಡ್ಬೋದು. INS ವಿಭೂತಿ ಅಥವಾ INS ಗೋದಾವರಿ, ಇವು 4ರಲ್ಲಿ ಒಂದನ್ನಾದರೂ ಕೊಡ್ಬೋದು ಅಥವಾ 4ನ್ನೂ ಕೊಡ್ಬೋದು. ಕೊಟ್ಟು ಇದು ಈ ಕೆಳಗಿನ ಯಾವ ನೌಕಾಪಡೆಗಳಿಗೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಅಂದರೆ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಸೊ ಈ ಥರ ಎಲ್ಲ ಕೊಟ್ಟು ಆಪ್ಷನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಈ ಪ್ರಮುಖ ವಿಮಾನ ನೌಕೆಗಳಿರ್ಬೋದು, ಜಲಾಂತರ್ಗಾಮಿ ಕ್ಷಿಪಣಿ ಹಡಗುಗಳಿರ್ಬೋದು, ಇವುಗಳು ಸಂಬಂಧಿಸಿದ್ದು ಭಾರತೀಯ ನೌಕಾಪಡೆಗೆ. ಓಕೆ, ನೌಕಾಪಡೆ ಸೇನೆಗೆ ಸಂಬಂಧಿಸಿರುವಂಥದ್ದು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್ ಆಲ್ ಆಫ್ ದೀಸ್ ಪಾಯಿಂಟ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪೇಜಲ್ಲಿ ನೋಡಿ 107 ಏನಿದೆ. ಓಕೆ, ಜಸ್ಟ್ ಈಗ ನೀವು ಓದಿದ್ರಿ ಅಲ್ವಾ, INS ವಿರಾಟ್ ನೋಡಿ ಎಷ್ಟು ದೊಡ್ಡ ಹಡಗಿದೆ. ನೌಕಾ ಹಡಗು ನೋಡ್ರಿ, ಇದು ಯುದ್ಧ ಹಡಗಿದು, ನೌಕಾ ಯುದ್ಧದ ಹಡಗಿದು ಎಷ್ಟು ದೊಡ್ಡದಾಗಿದೆ ನೋಡಿ ಹೇಗಿದೆ. ಭಾರತೀಯ ವಾಯುಪಡೆ, ಇದು ನೌಕಾಪಡೆ ಆಯಿತು, ಭೂಸೇನೆ ಆಯಿತು, ನೌಕಾಪಡೆ ಆಯಿತು. ಇನ್ನು ಬರುವಂಥದ್ದು ವಾಯುಪಡೆ ಅಂದರೆ ಏರ್ಲೈನ್ಸ್. ಓಕೆ, ನೋಡಿ, ಭಾರತೀಯ ನೌಕಾಪಡೆಯ ಚಿಹ್ನೆ ಇದು, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೌಕಾಪಡೆ ಅಲ್ಲ, ವಾಯುಪಡೆಯ ಚಿಹ್ನೆ ಇದು, ವೆರಿ ಇಂಪಾರ್ಟೆಂಟ್. ಇದು ಯುದ್ಧದ ವಿಮಾನ ನೋಡಿ. ಈ ಥರ ಯುದ್ಧದ ವಿಮಾನಗಳು ಈ ಥರ ಇರುತ್ತೆ. ನಾವು ನಾರ್ಮಲ್ಲಾಗಿ ಓಡಾಡೋ ವಿಮಾನಗಳು ಬೇರೆ ಇರುತ್ತೆ. ಇದು ಯುದ್ಧದ ವಿಮಾನಗಳು, ನಿಮಗೆ ಗೊತ್ತಿರಲಿ. ಓಕೆ, ಸೊ ಇನ್ನು ಇಲ್ಲಿ ನೋಡಿ ನೆಕ್ಸ್ಟ್ ಏನಿದೆ ಅಂತ. ಭಾರತವು ಪ್ರಪಂಚದಲ್ಲಿಯೇ 4ನೆಯ ಅತಿ ದೊಡ್ಡ ನೌಕಾಪಡೆಯನ್ನು ಹೊಂದಿದೆ ನೋಡಿ. ಸಾರಿ ನೌಕಾಪಡೆಯಲ್ಲಿ 6ನೆಯ ಸ್ಥಾನದಲ್ಲಿದೆ. ಓಕೆ, ವಾಯುಪಡೆಯಲ್ಲಿ 4ನೆಯ ಸ್ಥಾನದಲ್ಲಿದೆ. ಬಹಳ ಇಂಪಾರ್ಟೆಂಟನ್ನು ಇದು ಕೂಡ. ಓಕೆ, ಭಾರತವು ಪ್ರಪಂಚದಲ್ಲಿಯೇ ಅಥವಾ ಜಗತ್ತಿನಲ್ಲಿಯೇ ಅಂತ ಕೂಡ ಕೇಳ್ಬೋದು. 4ನೆಯ ಅತಿ ದೊಡ್ಡ ವಾಯುಪಡೆಯನ್ನು ಹೊಂದಿದೆ, ವೆರಿ ಇಂಪಾರ್ಟೆಂಟ್ ಇದು. ಇದರ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಏರ್ ಅಂದರೆ ಗಾಳಿ. ಇದೆ ಒಂದು ಪಾಯಿಂಟ್ ನಿಮಗೆ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆ, ಯಾರು ಅದು?
ವಾಯುಪಡೆಯ ಮುಖ್ಯಸ್ಥರನ್ನು ಇದು ವಾಯುಪಡೆ ಮುಖ್ಯಸ್ಥರನ್ನು ಏನಂತ ಕರೀತಾರೆ, ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಭೂಸೇನೆಯ ಮುಖ್ಯಸ್ಥರನ್ನು ಏನಂತಾರೆ, ದಂಡನಾಯಕ ಅಥವಾ ಜನರಲ್ ಅಂತಾರೆ. ಅಡ್ಮಿರಲ್ ಅಂತ ಕರೆಯೋದು ನೌಕಾಪಡೆಯ ಮುಖ್ಯಸ್ಥರನ್ನು. ಓಕೆ, ಈ ಥರ ಹೊಂದಿಸಿ ಬರೆಯಿರಿಯಲ್ಲಿ ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ, ತುಂಬ ಇಂಪಾರ್ಟೆಂಟ್. ಓಕೆನಾ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಓಕೆ, ನೀವೆಲ್ಲ ಇದನ್ನು ಪಾಯಿಂಟ್ ಮಾಡ್ಕೊಳ್ಳಿ. ಈ ಕಡೆ ಸೇನಾ ಮುಖ್ಯಸ್ಥರು, ಅವರ ಹೆಸರು, ಓಕೆ, ಅಥವಾ ಅವ್ರನ್ನ ಯಾವ ಥರ ಹೆಸರಿಂದ ಕರೀತಾರೆ ಅಂತ. ಓಕೆ, ಸೊ ಅದರಲ್ಲಿ ಮುಖ್ಯಸ್ಥರು. ಓಕೆ, ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿನಲ್ಲೇ ಇದೆ. ಯಾವುದು, ವಾಯುಪಡೆಯ ಕೇಂದ್ರ ಕಚೇರಿ. ಇನ್ನು ಆಡಳಿತದ ಅನುಕೂಲಕ್ಕೋಸ್ಕರ ವಾಯುಪಡೆಯನ್ನು 7 ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ. 7. ಓಕೆ, ನಾಟ್ ಓನ್ಲಿ ಎನಿ ಒನ್, 7. ಓಕೆ, ಇದೇ ಥರ ಭೂಸೇನೆಯಲ್ಲಿ 3 ಭಾಗಗಳನ್ನಾಗಿ ಮಾಡಿತ್ತು ಅಲ್ವಾ. ಸೊ ಇದರಲ್ಲಿ ನೋಡಿ ಏನು ಮಾಡಿದ್ದಾರೆ ಅಂತಂದರೆ, 7 ಪಡೆಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ನೋಡಿ ಬೆಂಗಳೂರು, ಹೈದರಾಬಾದ್ ಅಂದರೆ ತೆಲಂಗಾಣ, ಮತ್ತು ದಿಂಡಿಗಲ್ ಎಲ್ಲಿ ಬರ್ತದೆ, ತಮಿಳುನಾಡಿನಲ್ಲಿ ಬರುತ್ತೆ. ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳಿವೆ. ವೆರಿ ಇಂಪಾರ್ಟೆಂಟ್, ಕೇಳ್ಬೋದು, ಖಂಡಿತ ಕೇಳ್ತಾರೆ. ಇದು ಕೂಡ ತುಂಬ ಸತಿ ಕ್ವಶನ್ ಆಗಿದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಓಕೆ, ನೋಡಿ ಪ್ರಮುಖ ಯಾವುದು, ವಾಯುಪಡೆಯ ತರಬೇತಿ ನೀಡುವಂತಹ ಪ್ರಮುಖ ಕೇಂದ್ರಗಳು ಇರೋದು ತಮಿಳುನಾಡಲ್ಲಿ ಬರ್ತಕ್ಕಂತಹ ದಿಂಡಿಗಲ್ನಲ್ಲಿದೆ, ಹಾಗೆ ತೆಲಂಗಾಣದ ಹೈದರಾಬಾದ್ನಲ್ಲಿದೆ, ಮತ್ತು ಬೆಂಗಳೂರಲ್ಲಿ ಕೂಡ ಇದೆ. ಓಕೆ, ವಾಯುಪಡೆಯು ತಂತ್ರಜ್ಞಾನದ ಅಳವಡಿಕೆಯಿಂದ ಅನೇಕ ಹೊಸ ಯುದ್ಧ ವಿಮಾನಗಳನ್ನು ಹೊಂದಿ ಸಶಸ್ತ್ರವಾಗಿದೆ. ನೋಡಿ, ಶಸ್ತ್ರಸನ್ನದ್ಧವಾಗಿದೆ. ಓಕೆ, ಸಾಕಷ್ಟು ಆಧುನಿಕ ಯುದ್ಧ ವಿಮಾನಗಳನ್ನು ಅಳವಡಿಸ್ಕೊಂಡಿದೆ, ತಂತ್ರಜ್ಞಾನವನ್ನು ಹೊಂದಿದೆ, ಹಾಗಾಗಿ ಬಹಳಷ್ಟು ಬಲಿಷ್ಠವಾಗಿದೆ ನಮ್ಮ ವಾಯುಪಡೆ. ಓಕೆ, ಸೊ ಇದಿಷ್ಟಾಗಿತ್ತು. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಹೀಗೆ ನೀವು ಪಾಯಿಂಟ್ ಮಾಡ್ಕೋಬೇಕು. ಯಾವುದೇ ಗೌರ್ಮೆಂಟ್ ನೌಕರಿಗೆ ನೀವು ಓದಬೇಕಾದ್ರೆ ಈ ಥರ ಪುಸ್ತಕಗಳನ್ನ ಪ್ರತಿಯೊಂದು ಪದ ಲೈನು ಚೆನ್ನಾಗಿ ಓದಿ ಅವುಗಳನ್ನ ಮುಖ್ಯ ಪಾಯಿಂಟ್ ಅಂತ ಅನ್ಸೋದನ್ನು ನೀವು ಇಂಪಾರ್ಟೆಂಟಾಗಿ ಪಾಯಿಂಟ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಬರೆದಿಟ್ಟರೆ ಸಾಲದು, ಪದೇ ಅದನ್ನು ರಿವಿಷನ್ ಮಾಡಬೇಕು. ಓಕೆ, ಸೊ ಓಕೆ, ಟರ್ನ್ ಪೇಜ್ ನಂಬರ್ 108. ಓಕೆ, ಇಲ್ಲಿಗೆ ನೀವು ನೋಡ್ತಿದ್ದೀರಾ ಮೀಗ್ ಯುದ್ಧ ವಿಮಾನ. ಈ ಯುದ್ಧ ವಿಮಾನದ ಹೆಸರೇನು, ಮೀಗ್ ಯುದ್ಧ ವಿಮಾನ ಅಂತ ನೋಡ್ತಿದ್ದೀರಾ. ನಿಮ್ಮ ಹತ್ರ ಪುಸ್ತಕ ಇದ್ದರೆ ನೋಡಿ ತೆಗೆದಿಟ್ಕೊಳ್ಳಿ. ಓಕೆ, ಇಲ್ಲ ಅಂದರೆ ಪರವಾಗಿಲ್ಲ, ಇದರಲ್ಲೇ ನೋಡಿ. ವಿಡಿಯೋನ ಪಾಸ್ ಮಾಡಿ ನೋಡಿ, ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಪದೇ ನೋಡೋದ್ರಿಂದ ನಿಮಗೆ ರಿವಿಷನ್ನು ಆಗುತ್ತೆ. ಓಕೆ ಅಂತ ಹೇಳ್ತಾ, ಸೊ ನೋಡಿ, ನಮ್ಮ ವಾಯುಪಡೆಯು ನೋಡಿ ಜಾಗ್ವಾರ್, ನಮ್ಮ ವಾಯುಪಡೆಯು ಜಾಗ್ವಾರ್, ರಾಫೆಲ್ನಂತಹ ಆಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ. ಕೊಡ್ಬೋದು, ಇವೆರಡು ಪದ ಕೊಟ್ಟು ಜಾಗ್ವಾರ್ ಮತ್ತು ರಾಫೆಲ್ ಈ ಪದಗಳು ಈ ಕೆಳಗಿನವುಗಳಿಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಡ್ಬೋದು. ಯುದ್ಧ ವಿಮಾನಗಳು, ನೋಡಿ, ನಮ್ಮ ವಾಯುಪಡೆಯು ಜಾಗ್ವಾರ್, ರಾಫೆಲ್ನಂತಹ ಆಧುನಿಕ ಯುದ್ಧ ವಿಮಾನಗಳನ್ನು ಹೊಂದಿದೆ. ಈ 2 ಪದಗಳನ್ನು ಕೊಡಬಹುದು. ಜಾಗ್ವಾರ್, ರಾಫೆಲ್ ಈ ಪದಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ ಕೊಟ್ಟು 4 ಆಪ್ಷನ್ ಕೊಡ್ಬೋದು. ಯುದ್ಧ ವಿಮಾನಗಳು, ಯುದ್ಧ ಹಡಗುಗಳು, ಅಥವಾ ವಾಯುಪಡೆ, ಅಥವಾ ಬೇರೆ ಏನಾದರೂ ಈ ಥರ ಆಪ್ಷನ್ಸ್ಗಳನ್ನ ಕೊಡ್ತಿರ್ತಾರೆ. ಹಾಗಾಗಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಆಧುನಿಕ ಯುದ್ಧ ವಿಮಾನಗಳು ಇದೆರಡು. ಓಕೆ, ಜಾಗ್ವಾರ್, ರಾಫೆಲ್. ಓಕೆ, ಇಲ್ಲಿ ನೋಡಿ, ಅದು ಒಟ್ಟು ಸುಮಾರು 1 ಲಕ್ಷದಷ್ಟು ಯೋಧರನ್ನು ಹೊಂದಿದೆ. ಓಕೆ, ಸುಮಾರು 1330ರಷ್ಟು ಯುದ್ಧ ವಿಮಾನಗಳನ್ನು ಹೊಂದಿದೆ. ವಾಯುಪಡೆಯು ಬಲಾಢ್ಯವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಇರ್ತಕ್ಕಂತಹ ವಿಷಯ. ಓಕೆ, ಇನ್ನು ಪೂರಕ ರಕ್ಷಣಾ ಪಡೆಗಳು, ಇದು 3 ಇಂಪಾರ್ಟೆಂಟ್ ಆಗಿತ್ತು. ರಕ್ಷಣಾ ಪಡೆಗಳಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಂತ ನೋಡಿದ್ವಿ ಈಗ ಅಲ್ವಾ. ಇದರಲ್ಲಿ ನಮಗೆ ಮತ್ತೆ ಬೇರೆ ರಕ್ಷಣಾ ಪಡೆಗಳು ಪೂರಕವಾಗಿ, ಅಂದರೆ ಅವರಿಗೆ ಸಹಾಯವಾಗೋ ಹಾಗೆ ಅವರಷ್ಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ರಕ್ಷಣಾ ಪಡೆಗಳು ಇದೆ. ಸೊ ನೋಡೋಣ, ಅವ್ರುಗಳಿಗೆ ಇದು ಹೆಲ್ಪ್ ಆಗುವಂಥದ್ದು. ಸೊ
ರಕ್ಷಣಾ ಪಡೆಗಳಲ್ಲದೆ ಅವುಗಳಿಗೆ ವಿಶೇಷ ಸಂದರ್ಭಗಳಲ್ಲಿ ನೆರವಾಗಲು ಪೂರಕ ರಕ್ಷಣಾ ಪಡೆಗಳು ಕಾರ್ಯನಿರ್ವಹಿಸುತ್ತಿವೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ಗಳಲ್ಲಿ ಪಾಠ ಪದ್ಯಗಳಷ್ಟೇ ಅಲ್ಲದೆ ಪೂರಕ ಪಾಠಗಳು ಅಂತ ಕನ್ನಡದಲ್ಲಿ ಬರುತ್ತೆ. ಇಂಗ್ಲೀಷಲ್ಲಿ ಸಪ್ಲಿಮೆಂಟರಿ ರೀಡಿಂಗ್ ಅಂತ ಬರ್ತದೆ. ಅಂದರೆ ಅದೇ ಥರ ನಿಮಗೆ ರಿಲೇಟೆಡ್ ಯಾವ ಪಾಠ ಪದ್ಯಗಳಿರ್ತದಲ್ಲ, ಯಾವ ತತ್ವ ಸಿದ್ಧಾಂತಗಳ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿಯೇ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ, ಹೆಚ್ಚಿನ ಅಭ್ಯಾಸಕ್ಕೋಸ್ಕರ, ಅಂದರೆ ನಿಮಗೆ ಹೆಚ್ಚಿಗೆ ಟೈಮ್ಗೆ ನೆರವಾಗಲಿಕ್ಕೆ ಇದು ಥರ ಹಾಗೆ ಇದು ಕೂಡ ರಕ್ಷಣಾ ಪಡೆಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಸೈನಿಕರು ಸಾಲಲ್ಲ. ಹಾಗಾಗಿ ಕೆಲವೊಂದು ಸಮಯ ಏನು ಮಾಡ್ತಾರೆ, ಸೈನಿಕರಿಗೆ ನೆರವಾಗೋದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನಿಮಗೆ 2ನೇ ಮಹಾಯುದ್ಧದಲ್ಲಿ ಏನಾಯಿತು ಗೊತ್ತಾ? 2ನೇ ಮಹಾಯುದ್ಧದಲ್ಲಿ ಸೈನಿಕರು ಶಾರ್ಟೇಜ್ ಬಿದ್ದರು. ಆವಾಗ ಏನಾಯಿತು, ಬರೋ ಹೇಳಿದ್ರಂತೆ ಕಾಲೇಜ್ ಪ್ರೊಫೆಸರ್ಗಳು, ಲೆಕ್ಚರರ್ಸ್ ಎಲ್ಲ ಖಾಲಿ ಇರ್ತಾರೆ, ಕೆಲಸ ಇರಲ್ಲ ಮಾಡಲಿಕ್ಕೆ, ಅವ್ರನ್ನ ಕರೀರಿ ಅಂತ ಯುದ್ಧಕ್ಕೆ, ಅವ್ರನ್ನೂ ಕರ್ಕೊಳ್ಳೋಣ ಯುದ್ಧ ಮಾಡೋಕ್ಕೆ ಅಂತ. ಅವ್ರಿಗೆ ಟ್ರೈನಿಂಗೇ ಆಗಿರಲ್ಲ ಅಲ್ವಾ? ಸೊ ಅವ್ರನ್ನೂ ಕರ್ಕೊಂಡಿದ್ರಂತೆ 2ನೇ ಮಹಾಯುದ್ಧದಲ್ಲಿ. 1ನೇ ಮಹಾಯುದ್ಧದಲ್ಲೇ ನಂಗೆ ಅಷ್ಟು ನೆನಪಾಗ್ತಿಲ್ಲ, ನನಗೆ ನೆನ್ಪು ಮಾಡ್ಕೊಂಡು ಹೇಳ್ತೇನೆ ಖಂಡಿತ. ಕಾಲೇಜ್ ಲೆಕ್ಚರರ್ ಪ್ರೊಫೆಸರ್ಸ್ನೆಲ್ಲ ಕರ್ಕೊಂಡಿದ್ರಂತೆ ಸೈನಿಕರು ಕಡಿಮೆ ಬಿದ್ದಾಗ. ನೀವು ಯುದ್ಧ ಮಾಡಲೇಬೇಕು ಬನ್ನಿ ಅಂತ ತಾಬಿಡ್ತೂಡು ಒಂದು 2-3 ದಿನದಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯುದ್ಧ ಮಾಡಲಿಕ್ಕೆ ಕಳಿಸಿದ್ರಂತೆ. ಹಾಗಾಗಿ ಸಮ್ಟೈಮ್ಸ್ ನಮಗೆ ಹೆಚ್ಚಿನ ಸೈನ್ಯದ ಅವಶ್ಯಕತೆ ಬೀಳುತ್ತೆ. ಓಕೆ, ಸೊ ದ್ಯಾಟ್ ಅಂಥ ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಅಂತ ಪೂರಕ ರಕ್ಷಣಾ ಪಡೆಗಳಿರುತ್ತೆ. ಸೊ ಅದು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಪೇಜ್ ನಂಬರ್ 109 ನೋಡಿ. ಯಾಕೆ ನಗು ಬಂದಿದ್ದು ಅಂತಂದರೆ ತಪ್ಪು ತಿಳ್ಕೊಳ್ಬೇಡಿ ಕೇಳ್ತಾ ಇರೋರು. ಬಿಕಾಸ್ ದ್ಯಾಟ್ ಆ ಟೈಮಲ್ಲಿ ಈಗ ನಮ್ಮದು ಮೈಂಡ್ ಸೆಟ್ ಹೇಗಿರ್ತದೆ ಅಂತ ನನಗೆ ನೆನಪಾಗಿ ನಗು ಬಂತು. ನಾವು ಮಿಲ್ಟ್ರಿನಲ್ಲಿ ಏನು ಮಾಡ್ತಾರೆ, ಲೆಫ್ಟ್ ಅಂದರೆ ಲೆಫ್ಟು, ರೈಟ್ ಅಂದರೆ ರೈಟ್. ಅಲ್ಲಿ ನೋಡಿ ಪದೇ ಪದೇ ಅವರು ಲೆಫ್ಟ್, ರೈಟ್, ಟರ್ನ, ಗೋ, ಬ್ಯಾಕ್ ಒಟ್ಟು ಅವ್ರಿಗೆ ಸತತ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ. ಏಳು, ಕುಂದೂರು, ಹಿಂದೆ ಹೋಗೋದು, ಮುಂದೆ ಬರೋದು, ತಿರುಗೋದು, ಕಂಟಿನ್ಯೂಸ್ಲಿ ಅವ್ರು ಪ್ರಾಕ್ಟೀಸ್ ಇರ್ತದೆ. ಮತ್ತೆ ಮಾಡಿದ್ದನ್ನೇ ಮಾಡಿಸ್ತಿರ್ತಾರೆ. ಲೆಫ್ಟ್ ರೈಟ್ ಅಂತ, ಲೆಫ್ಟ್ ಅಂತ ಅದು ಮಾಡಿಸ್ತಿರ್ತಾರೆ. ನಾವು ಟೀಚರ್ಸ್ ಹಾಗಲ್ಲ, ನಮ್ಮದೇ ಒಂದೇ ಗುರಿ, ಒಂದೇ ಇದಿರುತ್ತೆ. ಮಕ್ಕಳಿಗೆ ಇದಿಷ್ಟು ಹೇಳಬೇಕು, ಇಷ್ಟನ್ನು ಅವ್ರಿಗೆ ಕಲಿಸ್ಬೇಕು. ಕರೆಕ್ಟಾಗಿ ನಾವು ಮಕ್ಕಳಿಗೆ ಮಾರ್ಗದರ್ಶನ ಹೀಗೆ ಮಾಡಬೇಕು, ಇದೇ ಥರನೇ ಇರಬೇಕು, ಹೀಗೆ ಓದಬೇಕು, ಹೀಗೆ ಕೂತ್ಕೋಬೇಕು, ಹೀಗೆ ಬರಿಬೇಕು, ಹೀಗೆ ಅಂತ ನಾವು ಅದೇ ಹೇಳ್ತಿರ್ತೇವೆ. ಅವರು ನೋಡು ಒಂದ್ಸತಿ ಲೆಫ್ಟ್ ಅಂತೀಯಾ, ಒಂದ್ಸತಿ ರೈಟ್ ಅಂತೀಯಾ, ನೋಡು ನಿನಗೆ ಕನ್ಫ್ಯೂಸ್ ಇದೆ, ರೈಟಿಗೆ ಹೋಗ್ಬೇಕಾ ಲೆಫ್ಟಿಗೆ ಹೋಗ್ಬೇಕಾ, ಯಾ ಕಡೆ ತಿರ್ಕೋಬೇಕು, ಸರಿಯಾಗಿ ಹೇಳು, ಪದೇ ಪದೇ ಆ ಕಡೆ ತಿರುಗು ಈ ಕಡೆ ತಿರುಗು ಅಂತ ಹೇಳಬೇಡ ಅಂತೇನೋ ಅಂದಿದ್ರಂತೆ. ಆವಾಗ ಟ್ರೈನಿಂಗ್ ಹೋದಾಗ, ಯುದ್ಧಕ್ಕೆ ಹೋದಾಗ ಅದು ಪ್ರೊಫೆಸರ್ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂದರೆ ಮೈಂಡ್ ಸೆಟ್ಟು ಆಯಾ ಉದ್ಯೋಗಕ್ಕೆ ತಕ್ಕ ಹಾಗೆ ನಾವು ಆಗಬೇಕಾಗತ್ತೆ. ಸತತ ನೋಡಿ, ನೀವು ಸೈನಿಕರು ಪಾಪ ರಜೆ ಹಾಕಿ ಮನೆಗೆ ಹೋದರೂ ಕೂಡ 6 ತಿಂಗಳಿಗೋ ವರ್ಷಕ್ಕೋ ಒಂದು ಸತಿ ಅಥವಾ 3 ತಿಂಗಳಿಗೆ ಒಂದು ಸತಿ, 2 ತಿಂಗಳಿಗೆ ಒಂದು ಸತಿ ಅವ್ರಿಗೆ ರಜೆ ಕೊಡ್ತಾರೆ. ಹೋದಾಗ ಮನೆಯಲ್ಲಿದ್ದರೂ ಕೂಡ ಅವರು ಟ್ರೈನಿಂಗಲ್ಲಿದ್ದಾಗ, ಸೈನ್ಯದಲ್ಲಿದ್ದಾಗ ಏನೆಲ್ಲ ಪ್ರತಿದಿನ ಮಾಡ್ತಾಯಿದ್ರು ಅದನ್ನು ಅವರು ಮನೆಯಲ್ಲಿದ್ದು ಕೂಡ ಮಾಡ್ತಿರ್ತಾರೆ. ನಾನು ನೋಡಿದ್ದೀನಿ. ಓಕೆ, ನಮ್ಮ ಮನೆಯಲ್ಲೂ ಇದ್ದಾರೆ. ಅಕ್ಕನ ಗಂಡ CRPFಲ್ಲೇ ಕಮಿಷ್ನರ್ ಇದ್ದಾರೆ. ಸೊ ಅವರು ಮಾಡ್ತಾ ಇರ್ತಾರೆ. ಟ್ರೈನಿಂಗ್ ಬಂದಾಗ, ರಜೆಗೆ ಅಂತ ಬಂದಾಗ ನಾನು ನೋಡಿದ್ದೀನಿ. ಸೊ ದ್ಯಾಟ್ ಪರ್ಪಸ್ ಅವರು ಎಲ್ಲಿ ಹೋದರೂ ಆಯಾ ಮೈಂಡ್ ಸೆಟ್ ಇರುತ್ತೆ. ಪ್ರೊಫೆಸರ್ದು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲಾಯರು, ಪೊಲೀಸರು, ಇಂಜಿನಿಯರ್ಸು. ಸೊ ಮೈಂಡ್ ಸೆಟ್ ಒಬ್ರದ್ದೊಬ್ಬರಿಗೆ ಹೊಂದ್ಕೊಳ್ಳಿಕ್ಕೆ ವೆರಿ ಕಷ್ಟ ಅನ್ನೋದು ಅಲ್ಲಿ ನಮಗೆ ಅರ್ಥ ಆಗುತ್ತೆ. ಅದೊಂದು ಸಣ್ಣ ಕಥೆ ಬರುತ್ತೆ, ಮತ್ತೊಂದು ಸಲ ಹೇಳೋಣ. ಇವಾಗ ನೋಡಿ, ಗಡಿ ಭದ್ರತಾ ಪಡೆಯಲ್ಲಿ ಏನಾಗುತ್ತೆ ನೋಡಿ, ಭಾರತದ ಗಡಿ ಪ್ರದೇಶಗಳನ್ನು ರಕ್ಷಿಸುವುದು ಗಡಿ ಭದ್ರತಾ ಪಡೆಯ ಪ್ರಮುಖ ಕಾರ್ಯವಾಗಿದೆ. ಕೇಳಬಹುದು. ಓಕೆ, ಗಡಿ ಪ್ರದೇಶಗಳನ್ನು ರಕ್ಷಿಸುವುದು ಯಾವುದರ ಮುಖ್ಯ ಕಾರ್ಯ ಅಂತ ಕೇಳ್ಬೋದು. ಗಡಿ ಭದ್ರತಾ ಪಡೆಯ ಮುಖ್ಯ ಕಾರ್ಯ ಗಡಿಗಳನ್ನು ರಕ್ಷಿಸೋದು. ಕಾರ್ಗಿಲ್ ಯುದ್ಧದಲ್ಲಿ ಗಡಿ ಭದ್ರತಾ ಪಡೆಯು ಪರ್ವತದ ಎತ್ತರದವರೆಗೆ ಸೇನೆಯ ಜೊತೆಗೂಡಿ ಹೋರಾಟ ಮಾಡಿತು. ತಮ್ಮ ಪ್ರಾಣ ಇರುವವರೆಗೆ ಕರ್ತವ್ಯ ಎಂಬುದು ಇದರ ಧ್ಯೇಯ ವಾಕ್ಯವಾಗಿದೆ. ಓಕೆ, ಡ್ಯೂಟಿ ಅಂಟಿಲ್ ಡೆತ್. ಓಕೆ, ಡ್ಯೂಟಿ ಅಂಟಿಲ್ ಡೆತ್ ಅಂತಂದರೆ
ಜೀವ ಇರೋವರೆಗೂ ಕೂಡ ಪ್ರಾಣ ಹೋಗೋವರೆಗೂ ಕೂಡ ಕರ್ತವ್ಯನೇ ದೇವರು, ಅದೇ ಅವರ ಧ್ಯೇಯವಾಕ್ಯ ಅನ್ನೋವಂಥದ್ದು. ಓಕೆ, ಕರ್ತವ್ಯದಲ್ಲಿ ಹಿಂಜರಿಕೆ ಇಲ್ಲ. ನಾನು ನೋಡಿದ್ದೀನಿ ಮಿಲ್ಟ್ರಿ ಅವ್ರನ್ನ, ಬಿಕಾಸ್ ನಮ್ಮ ಮನೆಯಲ್ಲೂ ಇದ್ದಾರೆ. ಸೊ ದ್ಯಾಟ್ ಹಾಗಾಗಿ ಪೊಲೀಸರು ಇದ್ದಾರೆ, ಮಿಲ್ಟ್ರಿ ಅವರು ಇದ್ದಾರೆ, ಟೀಚರ್ಸು ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಸೆಟ್, ಟ್ರೈನಿಂಗ್ ಹಂಗೆ ಆಗಿಬಿಟ್ಟಿರ್ತದೆ ಅವ್ರಿಗೆ. ಓಕೆ, ನಮ್ಮ ಮನೆಯಲ್ಲಿ ಟೀಚರ್ಸು ಉಂಟು, ಪೊಲೀಸರು ಉಂಟು, ಹಾಗೆ ಮಿಲಿಟ್ರಿ ಆಫೀಸರ್ಸ್ಗಳು ಇದ್ದಾರೆ. ಹಾಗಾಗಿ ನೋಡಿರುವಂಥದ್ದು ಅವ್ರದ್ದು. ಇಲ್ಲಿ ಅವ್ರವ್ರದ್ರಲ್ಲೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಹಾಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರಿಗೆ, ಅವರ ದೇಶದ ರಕ್ಷಣೆಗೋಸ್ಕರ, ಅವರ ಕರ್ತವ್ಯದ ನಿಷ್ಠೆಗೋಸ್ಕರ. ಓಕೆ, ಸೊ ನೋಡಿ, ಗಡಿ ಭದ್ರತಾ ಪಡೆ ಇದೆ, ಗಡಿ ರಸ್ತೆಗಳ ಸಂಘಟನೆ ಇದೆ, ಕರಾವಳಿ ಪಹರೆಯವರಿದ್ದಾರೆ. ಸೊ ನೋಡಿ, ಇಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತುಂಬ ಸತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದನ್ನು BSF ಅಂತ ಹೇಳ್ತಾರೆ. BSF ಅಂತಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದು ಗಡಿ ಭದ್ರತಾ ಪಡೆ ಯಾವಾಗ ಸ್ಥಾಪನೆಯಾಯಿತು, ಎಷ್ಟನೇ ಇಸ್ವಿನಲ್ಲಿ, ಹಾಗೆ ಇದರ ಮುಖ್ಯ ಕಚೇರಿ ಎಲ್ಲಿದೆ, ಇದು ಕರ್ತವ್ಯವನ್ನು ಹೇಗೆ ನಿಭಾಯಿಸ್ತದೆ, ಅಥವಾ ಮತ್ತು ಇದರ ಪ್ರಧಾನ ಕಚೇರಿ ಇರ್ಬೋದು, ಪ್ರಸ್ತುತ ಈಗ ಇರ್ತಕ್ಕಂತಹ ಮುಖ್ಯಸ್ಥರು ಯಾರಿದ್ದಾರೆ. ಸೊ ಇದನ್ನೆಲ್ಲ ತುಂಬ ಸತಿ ಕೇಳ್ತಾ ಇರ್ತಾರೆ. PSI ಎಕ್ಸಾಮ್ ಇರ್ಬೋದು, ಪೊಲೀಸ್ ನೌಕರಿಗೆ, ಹಾಗೆ PC ಎಕ್ಸಾಮ್ಸ್ಗಳಲ್ಲಿ ತುಂಬ ಸಲ ಕೇಳ್ತಾ ಇರ್ತಾರೆ, ಕೇಳಿದ್ದಾರೆ ಕೂಡ. ಓಕೆ, ಇವುಗಳು ಇಂಪಾರ್ಟೆಂಟ್ ನಿಮಗೆ. BSF ಅಂದ್ರೇನು, CRF ಅಂದ್ರೇನು, CRPF ಅಂದರೆ ಏನು, ಸೊ CBI ಇರ್ಬೋದು, CID ಇರ್ಬೋದು, ಇವುಗಳೆಲ್ಲ ನಿಮಗೆ ಕೇಳ್ತಾ ಇರ್ತಾರೆ. ಇದು BRO ನೋಡಿ, ಇದು ಕೂಡ. ಓಕೆ, ಬಾರ್ಡರ್ ರೋಡ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ. ಇವು ನಿಮಗೆ ವಿಸ್ತೃತ ರೂಪದಲ್ಲಿ ಬರೀರಿ ಅಂತ ಹೇಳ್ತಾ ಇರ್ತಾರೆ. ಓಕೆ, ಹಾಗಾಗಿ ಇದನ್ನು ಈಗ ಶಾರ್ಟಾಗಿ ನೋಡಿ. ಓಕೆ, ಸೊ ಇಲ್ಲಿ ಭಾರತದ ಗಡಿ ಪ್ರದೇಶಗಳನ್ನು ರಕ್ಷಿಸುವುದು ಗಡಿ ಭದ್ರತಾ ಪಡೆಯ ಪ್ರಮುಖ ಕಾರ್ಯವಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ಗಡಿ ಭದ್ರತಾ ಪಡೆಯು ಪರ್ವತದ ಎತ್ತರದವರೆಗೆ ಸೇನೆಯ ಜೊತೆಗೂಡಿ ಹೋರಾಟ ಮಾಡಿತು. ತಮ್ಮ ಪ್ರಾಣ ಇರುವವರೆಗೆ ಕರ್ತವ್ಯ ಎಂಬುದು ಅವರ ಧ್ಯೇಯವಾಕ್ಯ ಆಗಿರುತ್ತೆ. ಒಂದೇದು. ಓಕೆ, ಗಡಿ ರಸ್ತೆಗಳ ಸಂಘಟನೆ ನೋಡಿ. ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ. ರಸ್ತೆ ನಿರ್ಮಾಣ, ಸೇತುವೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಈ ಸಂಘಟನೆ ಮಾಡ್ತದೆ. ಕೇಳ್ಬೋದು, 2 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ ನಿಮಗೆ ಹೇಳಿಕೆಗಳಲ್ಲಿ ಕೊಟ್ಟು ಮತ್ತು ಸಮರ್ಥನೆಯಲ್ಲಿ ಕೊಟ್ಟು ಯಾವುದು ಸರಿ ಯಾವುದು ತಪ್ಪು ಅಂತ ಕೂಡ ಕೇಳ್ಬೋದು. A ಸರಿ, B ತಪ್ಪು, ಅಥವಾ ಸಮರ್ಥನೆ ಸರಿಯಾಗಿದೆ, ಹೇಳಿಕೆ ತಪ್ಪಾಗಿದೆ, ಅಥವಾ ಎಗೆ ಪೂರಕವಾಗಿ B ಹೇಳಿಕೆ ಸರಿಯಾಗಿದೆ. ಸೊ ಈ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಗಡಿ ರಸ್ತೆಗಳ ಸಂಘಟನೆ ಇದರ ಮುಖ್ಯ ಕೆಲಸ ಏನು ಹೇಳ್ರಿ, ಸೈನಿಕರಿಗೆ ಅವರ ಕೆಲಸ ಸರಿಯಾಗಿ ನಡಿಲಿಕ್ಕೆ ತಕ್ಷಣಕ್ಕೆ ಅವರಿಗೆ ಪಟ್ನ ಬೇಗ ಸಹಾಯ ಮಾಡಿಕೊಡೋದು. ನಮ್ಮಲ್ಲೆಲ್ಲ ನೋಡ್ರಿ, ರಸ್ತೆ ಕೆಟ್ಟಿದೆ, ಹಾಳಾಗಿ ಹೋಗಿದೆ, ಮಳೆ ಜೋರಾಗಿ ಬಂದು, ಪ್ರವಾಹ ಬಂದು, ಸಿಡ್ಲು ಬಡಿದು ರಸ್ತೆಗಳೆಲ್ಲ ಕೆಟ್ಟು ಹೋಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸರಿಯಾದ ರಸ್ತೆ ನಿರ್ಮಾಣ ಇಲ್ಲ, ರಸ್ತೆ ರಿಪೇರಿ ಮಾಡಿರಿ ಅಂತಂದರೆ ಊರಾಗ ಅದು ಎಷ್ಟು ವರ್ಷ ಹೋಗ್ತದನೋ ಗೊತ್ತಿಲ್ಲ. ಬಟ್ ಸೈನಿಕರಿಗೋಸ್ಕರ ಇದು ಗಡಿ ರಸ್ತೆಗಳ ಸಂಘಟನೆ ಏನೈತಲ್ಲ, ಸೊ ಈ ಸಂಘಟನೆ ಸೈನಿಕರಿಗೆ ಅವರ ಕೆಲಸಕ್ಕೆ ತೊಂದರೆ ಆಗಬಾರ್ದು, ವೆರಿ ಇಂಪಾರ್ಟೆಂಟ್. ಅದು ಬಹಳ ಮುಖ್ಯ. ನಾವು ಹೇಗಾದರೂ ಅಡ್ಡಾಡ್ತೀವಿ ರೀ, ಆದರೆ ಸೈನಿಕರಿಗೆ ಎಲ್ಲ ಸರಿಯಾಗಿದ್ದರೆ ಅಲ್ವಾ, ಸೈನಿಕರು ಚೆನ್ನಾಗಿದ್ದರೆ ಅಲ್ವಾ ನಾವು ಚೆನ್ನಾಗಿರೋದು. ಒಳಗಡೆ ದೇಶದಲ್ಲಿ ಸೈನಿಕರು ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಅವರ ಕಾರ್ಯ ಯಾವತ್ತೂ ತೊಂದರೆ ಆಗಬಾರ್ದು ಅಂತ ಅವರಿಗೆ ತತ್ಕ್ಷಣಕ್ಕೆ ಸಹಾಯ ಮಾಡುತ್ತೆ. ಏನೆಲ್ಲ ರಸ್ತೆ ನಿರ್ಮಾಣ ಇರ್ಬೋದು, ಸೇತುವೆಗಳ ನಿರ್ಮಾಣ ಇರ್ಬೋದು, ಕೆಲವೊಂದು ಜಾಗದಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ ಅವರು ದಾಟಲಿಕ್ಕೆ, ಅದನ್ನೆಲ್ಲ ಮಾಡಿಕೊಡುತ್ತೆ. ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡಿಕೊಡ್ತದೆ. ಸೊ ಇದೆಲ್ಲ ಗಡಿ ರಸ್ತೆ ಸಂಘಟನೆಯ ಮುಖ್ಯ ಕಾರ್ಯಗಳು, ನೆನಪಿರಲಿ. ಇನ್ನು ಕರಾವಳಿ ಪಹರೆಯವರು ನೋಡಿ, ಇದೊಂದು ಅರೆ ಮಿಲಿಟರಿ ಪಡೆಯಾಗಿದೆ. ವೆರಿ ಇಂಪಾರ್ಟೆಂಟ್. ಇದರ ಪ್ರಧಾನ ಕಚೇರಿ ನವದೆಹಲಿನಲ್ಲಿದೆ. ಕರಾವಳಿ ತೀರವನ್ನು ರಕ್ಷಿಸುವುದು ಇದರ ಜವಾಬ್ದಾರಿ. ಕೇಳ್ಬೋದು, ಕರಾವಳಿ ತೀರವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿದೆ? ಪ್ರಶ್ನೆ ಕೇಳ್ಬೋದು. ಕರಾವಳಿ ತೀರವನ್ನು ರಕ್ಷಿಸುವುದು ಈ ಕೆಳಗಿನವುಗಳಲ್ಲಿ ಯಾವುದರ ಜವಾಬ್ದಾರಿಯಾಗಿದೆ? ಯಾವುದು? ಕರಾವಳಿ ಪಹರೆ ಕೊಡ್ಬೋದು, ಗಡಿ ರಸ್ತೆಗಳ ಸಂಘಟನೆ, ಭದ್ರತಾ
ಗಡಿ ಭದ್ರತಾ ಪಡೆ ಅಥವಾ ಭದ್ರತಾ ಪಡೆ ಈ ಥರ ಎಲ್ಲ ಕೊಡ್ಬೋದು ಆಪ್ಷನ್ಸ್. ನೋಡಿ, ಕರಾವಳಿ ಪಹರೆ ಇದ್ರದ್ದು ಮುಖ್ಯ ಕಾರ್ಯ ಅದು ಕರಾವಳಿ ತೀರವನ್ನು ರಕ್ಷಿಸೋದು. ಓಕೆ, ಬಿರುಗಾಳಿ, ಚಂಡುಮಾರುತ, ಸುನಾಮಿಯಂತಹ ಪ್ರಕೃತಿ ವಿಕೋಪ ಸಂದರ್ಭಗಳಲ್ಲಿ ರಕ್ಷಣಾ ಕಾರ್ಯವನ್ನು ಕೈಗೊಳ್ಳುತ್ತದೆ. ಅಕ್ರಮ ಒಳನುಸುಳುವಿಕೆ, ಕಳ್ಳ ಸಾಗಾಣಿಕೆ ಮುಂತಾದವುಗಳನ್ನು ತಡೆಗಟ್ಟುವುದು ಇದರ ಪ್ರಮುಖ ಕಾರ್ಯವಾಗಿದೆ. ಸೊ ಇದ್ರ ಕೆಲಸ ಏನು ಹೇಳಿ, ಅಕ್ರಮವಾಗಿ ಒಳಗಡೆ ಬರೋದು, ಕಳ್ಳ ಸಾಗಾಣಿಕೆ ಮಾಡೋದು. ಫಾರ್ ಎಕ್ಸಾಂಪಲ್ ಪ್ರಾಣಿಗಳನ್ನ ಇರ್ಬೋದು, ಅವುಗಳ ಚರ್ಮವನ್ನು ಇರ್ಬೋದು, ಅಥವಾ ಬೆಲೆ ಬಾಳುವಂತಹ ಮರಗಳನ್ನು ಅಂದರೆ ಗಂಧ, ಶ್ರೀಗಂಧದ ಕಟ್ಟಿಗೆ ಇರ್ಬೋದು, ತೇಗ, ಬೀಟೆ ಇಂತಹ ದೊಡ್ಡ ದೊಡ್ಡ ಬೆಲೆ ಬಾಳೋ ಕಟ್ಟಿಗೆಗಳನ್ನ ಮರಗಳನ್ನ ಸಾಗಿಸ್ತಿರ್ತಾರೆ. ಓಕೆ, ಸೊ ಈ ಥರ ಅವುಗಳನ್ನೆಲ್ಲ ತಡೆಗಟ್ಟೋದು. ಮತ್ತು ಬಿರುಗಾಳಿ, ಚಂಡಮಾರುತ, ಸುನಾಮಿ ಇರ್ಬೋದು, ಭೂಕಂಪ ಸುನಾಮಿ, ಸೊ ಈ ಥರ ಎಲ್ಲ ಆದಾಗ ಇವೆಲ್ಲ ಎಲ್ಲಾಗುತ್ತೆ, ಕರಾವಳಿ ತೀರ ಪ್ರದೇಶಗಳಲ್ಲಿ ಜಾಸ್ತಿ ಆಗುವಂಥದ್ದು. ಸೊ ಅಂಥ ಸಂದರ್ಭಗಳಲ್ಲೆಲ್ಲ ಇದು ರಕ್ಷಣೆಗೆ ಬರುತ್ತೆ. ಓಕೆ, ನಮಗೆ ಸಹಾಯಕ್ಕೆ ಬರ್ತದೆ. ಓಕೆ, ಇದರ ಮುಖ್ಯ ಕಾರ್ಯ ಏನು ಅಂತ ಗೊತ್ತಾಯ್ತಲ್ಲ. 2 ಮಾರ್ಕ್ಸಿಗೆ ಕೇಳ್ಬೋದು. ಕರಾವಳಿ ಪಹರೆಯವರ ಮುಖ್ಯ ಕಾರ್ಯವನ್ನು ಅಥವಾ ಅವರ ಕಾರ್ಯ ಸಂಘಟನೆಯನ್ನು ಕುರಿತು ಬರೆಯಿರಿ, 2 ಮಾರ್ಕ್ಸಿಗೆ ಕೇಳ್ಬೋದು. ವೆರಿ ಇಂಪಾರ್ಟೆಂಟ GPTನಲ್ಲಿ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಇದು ಕರಾವಳಿ ಪಹರೆಯವರು, ಇವರು ಫೋಟೋದಲ್ಲಿ ನೋಡ್ತಿದ್ದೀರಾ. ಓಕೆ, ಸೊ ಇನ್ನು ಇಲ್ಲಿ ನೋಡಿ, ಕರಾವಳಿ ಪಹರೆಯವರು ಸುಮಾರು 1402 ಅತ್ಯಾಧುನಿಕ ಹಡಗುಗಳು ಮತ್ತು ಸುಮಾರು 381 ವಿಮಾನ ಹಾಗೂ ಸುಮಾರು 60 ಹೆಲಿಕಾಪ್ಟರ್ಗಳನ್ನು ಹೊಂದಿದೆ. ಸುಮಾರು 12,585 ಯೋಧರು ಕರಾವಳಿ ಪಹರೆಯಲ್ಲಿದ್ದಾರೆ. ಹೌ ಮೆನಿ ಸೋಲ್ಜರ್ಸ್ ಆರ್ ದೇರ್? 12,585. ಓಕೆ, ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಟರ್ನ್ ಪೇಜ್ ನಂಬರ್ 110. ಓಕೆ, ಸೊ ಈಗ ನೋಡಿ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಓಕೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ನೋಡಿ, ಇದು ಕೂಡ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ನಾನು ಇದರ ಮುಂದಿನ ವಿಡಿಯೋದಲ್ಲಿ, ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಸೊ ದ್ಯಾಟ್ ಪರ್ಪಸ್ ಇದಾದಮೇಲೆ ಇನ್ನೊಂದು ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು CISF ಇರ್ಬೋದು, CRPF ಇರ್ಬೋದು, IASF ಇರ್ಬೋದು, ಸೊ ಇವುಗಳ ಬಗ್ಗೆ ನಾನು ಇವೆಲ್ಲ ಸಂಸ್ಥೆಗಳು ಯಾವ ಇಸ್ವಿನಲ್ಲಿ ಸ್ಥಾಪನೆ ಆಯಿತು ಕೇಳ್ತಾರೆ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೂಡ ಕೊಡ್ಬೋದು. CRPF, BRCF ಇರ್ಬೋದು, CISF ಇರ್ಬೋದು, CBI ಇರ್ಬೋದು, ಈ ಥರ ಒಂದು 4 ಮುಖ್ಯ ರಕ್ಷಣಾ ಪಡೆಗಳು ಅಥವಾ ಈ ಸಂಘಟನೆಗಳನ್ನ ಕೊಟ್ಟವರು. ಇವುಗಳನ್ನು ಸ್ಥಾಪನೆಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ಬೋದು. ತುಂಬ ಸಲ ಕೇಳಿದ್ದಾರೆ ಆ ಥರನೂ ಕೂಡ. ಹಾಗಾಗಿ ಈ ಮುಂದಿನ ವಿಡಿಯೋದಲ್ಲಿ ಈ ಸಂಸ್ಥೆಗಳು ಯಾವಾಗ ಸ್ಥಾಪನೆ ಆಯಿತು, ಮುಖ್ಯ ಕಚೇರಿ ಎಲ್ಲಿದೆ, ಈಗಿರ್ತಕ್ಕಂತಹ ಮುಖ್ಯ ಅಧಿಕಾರಿಗಳು ಯಾರು, ಪ್ರಧಾನ ಅಧಿಕಾರಿ ಯಾರು, ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ, ಸೊ ಇದೇ ಎಲ್ಲ ಒಂದರಲ್ಲೇ ಅಂದರೆ ತುಂಬ ಲೆಂದಿ ಆಗ್ತದೆ, ಬೋರ್ ಅನ್ನಿಸ್ಬೋದು ನಿಮಗೆ, ಮೇ ನಾಟ್ ಬಿ. ಓಕೆ, ಸೊ ನೋಡಿ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದು ವೆರಿ ಇಂಪಾರ್ಟೆಂಟ, ನೋಟ್ ಮಾಡ್ಕೊಳ್ಳಿ. ಇದನ್ನು ಕೇಳ್ತಾರೆ. CISF, ಇದರ ವಿಸ್ತೃತ ರೂಪವನ್ನು ಬರೆಯಿರಿ ಅಂತ ಕೊಡ್ಬೋದು 1 ಅಂಕಕ್ಕೆ. ಓಕೆ, ಕೆಳಗಡೆ 4 ಆಪ್ಷನ್ ಕೊಟ್ಟು ಇದರಲ್ಲಿ ಕರೆಕ್ಟಾಗಿ ವಿಸ್ತೃತ ರೂಪ ಯಾವುದು ಅಂತ ಕೇಳ್ಬೋದು. ಹಾಗಾಗಿ CISF ಅಂದ್ರೇನು, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಓಕೆ, ಇದು ವಿಶ್ವದ ಅತಿ ದೊಡ್ಡ ಕೈಗಾರಿಕಾ ಭದ್ರತಾ ಪಡೆ, ವೆರಿ ಇಂಪಾರ್ಟೆಂಟ, ಇದು ಕೂಡ ನೋಟ್ ಮಾಡ್ಕೊಳ್ಳಿ. ಓಕೆ, ಕಾಂಪಿಟೇಟರ್ಸ್ ಆದರೆ, ಓಕೆ, ಗೌರ್ಮೆಂಟ್ ನೌಕರಿಗೆ ನೀವು ಎಕ್ಸಾಮ್ ಬರೆಯೋರಾದರೆ ವೆರಿ ಇಂಪಾರ್ಟೆಂಟ. ವಿಶ್ವದ ಅತಿ ದೊಡ್ಡ ಕೈಗಾರಿಕಾ ಭದ್ರತಾ ಪಡೆ ಯಾವುದು ಅಂತಂದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ. ಸುಮಾರು 1,45,000 ಯೋಧರು ಇದರಲ್ಲಿದ್ದಾರೆ. ಇದು ದೇಶದಲ್ಲಿರುವ ಸುಮಾರು 300ಕ್ಕೂ ಹೆಚ್ಚು ಸರಕಾರಿ, ಖಾಸಗಿ ಕೈಗಾರಿಕಾ ಘಟಕಗಳು ಮತ್ತು ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಒದಗಿಸ್ತದೆ. ಇದರ ಕೆಲಸ ಇದು ವೆರಿ ಇಂಪಾರ್ಟೆಂಟ. ಇದರದ್ದು ಮುಖ್ಯ ಕಾರ್ಯ ಏನು ಅಂತ ಕೂಡ ಕೇಳ್ಬೋದು. CISFನ ಮುಖ್ಯ ಕಾರ್ಯ ಏನು ನೋಡ್ರಿ, ಇದು ಎದಕ್ಕೆ ನಮಗೆ ಸಹಾಯ ಮಾಡ್ತದೆ ಅಂತಂದರೆ ನೋಡಿ, ದೇಶದಲ್ಲಿ ಇರತಕ್ಕಂತಹ ಸರಿಸುಮಾರು 300ಕ್ಕೂ ಹೆಚ್ಚು ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಕೈಗಾರಿಕಾ ಘಟಕಗಳಿರ್ಬೋದು, ಪ್ರಯೋಗಾಲಯಗಳಿಗೆ ಭದ್ರತೆಯನ್ನು ಇದು ಕೊಡ್ತದೆ.
ಅದರ ಸೆಕ್ಯೂರಿಟಿಯನ್ನು ಇದು ಮಾಡ್ತದೆ. ಓಕೆ, ಅಂದರೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಇದರಲ್ಲೇ ಅರ್ಥ ಆಗಿಬಿಡುತ್ತೆ. ನಾವು ಇದು ಓದಿದ ತಕ್ಷಣ ಅರ್ಥ ಮಾಡ್ಕೋಬೇಕು. ಸೆಂಟ್ರಲ್ ಇಂಡಸ್ಟ್ರಿಯಲ್, ಓಕೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಸೆಂಟ್ರಲ್ ಅಂದರೆ ಕೇಂದ್ರೀಯ, ನಮ್ಮ ಇಂಡಸ್ಟ್ರಿಯಲ್ ಅಂದರೆ ಇಂಡಸ್ಟ್ರಿಯಲ್ ಅನ್ನೋ ಪದ ನಾವು ಯಾವುದಕ್ಕೆ ಬಳಸ್ತೀವಿ? ಕೈಗಾರಿಕೆಗೆ. ಕೈಗಾರಿಕೆ ಅಂತಂದಾಗ ಎಲ್ಲ ಥರ ಉದ್ಯೋಗಗಳು ಬರುತ್ತೆ ಅದರಲ್ಲಿ. ಓಕೆ, ದೊಡ್ಡ ದೊಡ್ಡ ಉದ್ಯೋಗಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ಗಳಿರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, ಅದೆಲ್ಲ ಇದರಲ್ಲಿ ಬರುತ್ತೆ. ಅದಕ್ಕೆಲ್ಲ ಇದು ಸೆಕ್ಯೂರಿಟಿಯನ್ನು ಕೊಡ್ತಕ್ಕಂಥದ್ದು. ಓಕೆ, ಇನ್ನು ಇದಲ್ಲದೆ ವಿಮಾನ ನಿಲ್ದಾಣ, ಬಂದರುಗಳು, ರೈಲ್ವೆ ನಿಲ್ದಾಣಗಳು, ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳು ಮತ್ತು ಅಣುಶಕ್ತಿ ಕೇಂದ್ರಗಳಿಗೂ ಭದ್ರತೆಯನ್ನು ಕೊಡ್ತದೆ. ಸೊ ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಕೇಳ್ಬೋದು. ಇದಲ್ಲದೆ ಇದೇನೇನು ಮಾಡ್ತದೆ? ವಿಮಾನ ನಿಲ್ದಾಣ, ಬಂದರುಗಳು ಮತ್ತು ರೈಲ್ವೆ ನಿಲ್ದಾಣಗಳಿರ್ಬೋದು, ಐತಿಹಾಸಿಕ ಸಂರಕ್ಷಿತ ಸ್ಮಾರಕಗಳಿರ್ಬೋದು, ಸೊ ಅವುಗಳಿಗೆಲ್ಲ ಮತ್ತು ಅಣುಶಕ್ತಿ ಕೇಂದ್ರಗಳು ಕೂಡ. ಓಕೆ, ಅಣುಶಕ್ತಿ ಕೇಂದ್ರಗಳಿರ್ತದೆ, ಪ್ರಯೋಗಾಲಯಗಳು, ಅಲ್ಲೆಲ್ಲ ಇದು ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ಕೊಡ್ತದೆ. ಓಕೆ, ರಕ್ಷಣೆಯನ್ನು ಕೊಡ್ತದೆ. ಭದ್ರತೆ, ಸೆಕ್ಯೂರಿಟಿ ಅಂದರೆ ಅದೇ ಅಲ್ವಾ, ರಕ್ಷಣೆಯನ್ನು ಕೊಡ್ತದೆ. ಇನ್ನು ಸಹಾಯಕ ರಕ್ಷಣಾ ಸೇವೆಗಳು ಯಾವ್ದ್ಯಾವುದು ಅಂತ ನೋಡಿ ಇಲ್ಲಿ. ಐ ಹೋಪ್ ವಿಡಿಯೋ ಕ್ಲಿಯರ್ ಇದೆ ಅಂದ್ಕೊಳ್ತೇನೆ. ವಿಡಿಯೋ ಆಡಿಯೋ ಬೋತ್ ಆರ್ ಕ್ಲಿಯರ್. ಓಕೆ, ಇಸಂಟ್ ಇಟ್? ಯಸ್, ಲುಕ್ ಆಟ್ ದೇರ್. ನೋಡಿ, ಸಹಾಯಕ ರಕ್ಷಣಾ ಸೇವೆಗಳು ದೇಶದಾದ್ಯಂತ ಯುವಕರಲ್ಲಿ ಸೇವೆ ಮತ್ತು ದೇಶ ಪ್ರೇಮವನ್ನು ಬೆಳೆಸಲು ಶಾಲೆ ಮತ್ತು ಕಾಲೇಜುಗಳಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗ್ತದೆ. ಇವುಗಳಲ್ಲಿ ಎನ್ ಸಿ ಸಿ ಒಂದು ಪ್ರಮುಖ ಚಟುವಟಿಕೆ. ಆಫ್ಕೋರ್ಸ್ ನಾವು ಮಾಡಿಸ್ತೀವಿ ಮಕ್ಕಳಿಗೆ ಸ್ಕೂಲಲ್ಲೆಲ್ಲ NCC ಕ್ಯಾಂಪ, NSS ಕ್ಯಾಂಪ ಅಂತ ನಾವು ಮಾಡಿಸಿರ್ತೀವಿ. ಕಾಲೇಜ್ಗಳಲ್ಲೂ ಕೂಡ ಮಾಡಿಸಿಸ್ತಾರೆ. ಓಕೆ, ಸ್ಕೌಟ್ಸ್ ಅಂತೆಲ್ಲ ಹೇಳ್ತಿರ್ತಾರೆ. ಓಕೆ, ಇಲ್ಲಿ ನೋಡಿ, NCC ನ್ಯಾಷನಲ್ ಕ್ಯಾಡೆಟ್ ಕೋರ್, ಅದರದ NCCದ ಲಾಂಗ್ ಫಾರ್ಮ್ ನೋಡಿ, ನ್ಯಾಷನಲ್ ಕ್ಯಾಡೆಟ್ ಕೋರ್ ಅಂತ. ಓಕೆ, ನೆನಪಿರಲಿ, ಇದ್ರದ್ದು ಕೇಳ್ಬೋದು. ಓಕೆ, ಇದು ಇದೆಲ್ಲನೂ ಸೇರಿನೇ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇವೆಲ್ಲ ಯಾವ ಇಶ್ವಿನಲ್ಲಿ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿ ಏನು, ಅದ್ರ ಕಾರ್ಯಗಳೇನು ನೋಡೋಣ. ಓಕೆ, ಸೊ ನೋಡಿ, ಸಾಮೂಹಿಕ ಜೀವನದ ಪ್ರಾಧಾನ್ಯ, ನಾಯಕತ್ವ ಮುಂತಾದ ಗುಣಗಳನ್ನು NCC ಕಲಿಸುತ್ತದೆ. ಈ ತರಬೇತಿ ಪಡೆದವರಿಗೆ ಸೇನೆಯನ್ನು ಸೇರಲು ವಿಶೇಷ ಆದ್ಯತೆಯನ್ನು ನೀಡಲಾಗುತ್ತದೆ. ಅಂದರೆ ಇದರಲ್ಲಿ ಸೈನ್ಯದಲ್ಲಿ ಏನು ಕಲಿಸ್ತಾರಲ್ಲ, ಆಲ್ಮೋಸ್ಟ್ ಆ ಎಲ್ಲ ಶಿಸ್ತು, ಬದ್ಧತೆಗಳನ್ನು, ನಿಯಮಗಳನ್ನು, ನಿಯತಿಗಳನ್ನು ಹೇಳ್ಕೊಡ್ತಾರೆ. ಹಾಗೆ ನಾಯಕತ್ವದ ಗುಣಗಳನ್ನು ಕೂಡ ಕಲಿಸ್ತಾರೆ. ಪ್ರಾಧಾನ್ಯತೆ, ಜೀವನದ ಪ್ರಾಧಾನ್ಯತೆ ಏನು ಅನ್ನೋದನ್ನು ಕೂಡ ಕಲಿಸ್ತಾರೆ. ದ್ಯಾಟ್ ಮೀನ್ಸ್ ಇಂಪಾರ್ಟೆನ್ಸ್ ಆಫ್ ಲೈಫ್. ಓಕೆ, ನಾಟ್ ಓನ್ಲಿ ಪರ್ಸನಲ್ ಲೈಫ್, ಸಾಮೂಹಿಕ ಜೀವನ ಕೂಡ ಎಷ್ಟು ಇಂಪಾರ್ಟೆಂಟು, ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ದ್ಯಾಟ್ ಪರ್ಪಸ್ ಇದರಲ್ಲಿ ಟ್ರೈನಿಂಗ್ ತೊಗೊಂಡವ್ರಿಗೆ, ಅಂದರೆ ಸ್ಕೂಲಲ್ಲಿರ್ಬೋದು, ಕಾಲೇಜ್ಗಳಲ್ಲಿ ಯಾರು NCC ಕ್ಯಾಂಪಲ್ಲಿ ಸೇರಿರ್ತಾರೆ, ಅದರದ್ದು ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ, ಅಂಥವ್ರನ್ನ ನೀವೇನಾದರೂ ಸೈನಿಕರಾಗಬೇಕು ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ, ಈ ಥರ NCC ಕ್ಯಾಂಪದ ನೀವು ಸರ್ಟಿಫಿಕೇಟ್ ಇಟ್ಕೊಂಡವರಾದರೆ, ಇದನ್ನು ನೀವು ಕಲ್ತಿದ್ರೆ, ತರಬೇತಿ ತೊಗೊಂಡಿದ್ರೆ ವಿಶೇಷವಾಗಿ ನಿಮಗೆ ಫಸ್ಟ್ ಆದ್ಯತೆಯನ್ನು ಕೊಡ್ತಾರೆ. ಓಕೆ, ಸೆಲೆಕ್ಷನ್ ಮಾಡೋವಾಗ ನೌಕರಿಗೆ. ಓಕೆ, ಇನ್ನು ಉನ್ನತ ವ್ಯಾಸಂಗಕ್ಕೂ ವಿದ್ಯಾರ್ಥಿಗಳಿಗೆ ಇದರಿಂದ ಮೀಸಲಾತಿ ದೊರೆಯುತ್ತದೆ. ಉನ್ನತ ವ್ಯಾಸಂಗ ಅಂತಂದರೆ ಅತ್ಯುನ್ನತ ಮಾಸ್ಟರ್ ಡಿಗ್ರಿಗಳಿರುತ್ತೆ. ಓಕೆ, ಡಿಗ್ರಿಗಳಿರ್ಬೋದು, ಮಾಸ್ಟರ್ ಡಿಗ್ರಿಗಳಿರ್ಬೋದು, ಹೆಚ್ಚಿನದನ್ನು ನಾವು ಕಲೀಲಿಕ್ಕೆ ನಿಮಗೆ ಇದರಿಂದ ಸಹಾಯ ಆಗುತ್ತೆ. ಮೀಸಲಾತಿ ಕೂಡ ಸಿಗುತ್ತೆ. ಮೀಸಲಾತಿ ಅಂತಂದರೆ ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ. ಅಂದರೆ ಇದರಲ್ಲಿ ನೀವು NCC ಅಥವಾ NSS ಕ್ಯಾಂಪ್ಗಳಲ್ಲಿ ಸೇರಿದವರಾಗಿದ್ದರೆ ನಿಮಗೆ ಅಂದರೆ ಪರ್ಸೆಂಟೇಜಲ್ಲಿ ಮೀಸಲಾತಿಯನ್ನು ಕೊಡ್ತಾರೆ. ಓಕೆ, ನಿಮಗೆ ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ನಿಮ್ಮನ್ನು ನೌಕರಿಗೆ ತಗೊಳ್ಳೋಕ್ಕೆ, ನೀವು ಎಕ್ಸಾಮ್ಗಳನ್ನ ಚೆನ್ನಾಗಿ ಬರೆದಿದ್ದರೆ. ಓಕೆ, ಶಾಲೆ ಮತ್ತು ಕಾಲೇಜುಗಳಲ್ಲಿ ಯುವಕರು ಮತ್ತು ಯುವತಿಯರು NCCಯನ್ನು ಸೇರಬಹುದು. ಲೇಡೀಸು ಸೇರ್ಬೋದು, ಹುಡುಗರು ಹುಡುಗಿರು ಬೋತ್ ಆರ್ ಓಕೆ ಎಲಿಜಿಬಲ್. ಒಟ್ಟಿನಲ್ಲಿ ರಾಷ್ಟ್ರ ರಕ್ಷಣೆಯ ಹೊಣೆಗಾರಿಕೆಯನ್ನು ಮೂಡಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಶಿಸ್ತು ಮತ್ತು ಒಗ್ಗಟ್ಟು ಇದರ ಧ್ಯೇಯವಾಕ್ಯ. ಇದರ ಧ್ಯೇಯವಾಕ್ಯ ಯಾವುದು ಕೇಳ್ಬೋದು? ಶಿಸ್ತು ಮತ್ತು ಒಗ್ಗಟ್ಟು, ಇದು ಈ ಕೆಳಗಿನದರ ಧ್ಯೇಯವಾಕ್ಯವಾಗಿದೆ ಅಂತ ಕೊಟ್ಟು 4 ಆಪ್ಷನ್ ಕೊಡ್ತಾರೆ ಈ ಥರ. ಓಕೆ, NCCಯ ಮುಖ್ಯ ಧ್ಯೇಯವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು. ಓಕೆ, ಇದರಲ್ಲಿ ದೇಶದ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ಅದು ನಮ್ಮ ಪ್ರಮುಖ ಗುರಿ ಅನ್ನೋದನ್ನು ಇದು NCC ಕ್ಯಾಂಪ್ಗಳು ನಮಗೆ ಕಲಿಸಿ ಕೊಡುವಂಥದ್ದು. ಓಕೆ, ನೀವು ನೋಡಿರ್ಬೋದು, ಇಲ್ಲಿ ನಿಮಗೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ.
ಓಕೆ. ಸೊ ಈ ಥರ ಸ್ಕೂಲ್ ಕಾಲೇಜ್ಗಳಲ್ಲಿ ಕೂಡ ನಮಗೆ ಮಾಡಿಸ್ತಿರ್ತಾರೆ. ಓಕೆ, ನಾವು ಮಾಡಿಸ್ತಿರ್ತೀವಿ ಸ್ಟೂಡೆಂಟ್ಸ್ಗೆ. ಓಕೆ ನೋಡಿ ನೆಕ್ಸ್ಟು. ಓಕೆ ನೆಕ್ಸ್ಟ್ ನೋಡಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ. ಓಕೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ರೆಡ್ ಕ್ರಾಸ್ ಸಂಸ್ಥೆಯು ಭಾರತದಾದ್ಯಂತ 11 ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದೆ, ಕಾರ್ಯನಿರ್ವಹಿಸುತ್ತಿದೆ. ರಾಷ್ಟ್ರಾಧ್ಯಕ್ಷರು ಇದರ ಅಧ್ಯಕ್ಷರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ರಾಷ್ಟ್ರ ಅಧ್ಯಕ್ಷರು ಆಗಿರ್ತಾರೆ. ಗೊತ್ತಿರಲಿ. ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಧ್ಯೇಯ ಅಂತಂದರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ. ಕೇಳ್ಬೋದು. ಮಾನವೀಯತೆ ಮತ್ತು ಸ್ವಯಂ ಸೇವೆ ಈ ಕೆಳಗಿನವುಗಳಲ್ಲಿ ಯಾವುದರ ಮುಖ್ಯ ಧ್ಯೇಯವಾಗಿದೆ? ನಾಗರಿಕ ಪೊಲೀಸ್ ಪಡೆಗಳು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಗೃಹ ರಕ್ಷಕರ ದಳ ಅಥವಾ NCC ಅಂತ 4 ಆಪ್ಷನ್ಗಳು ಕೊಡ್ಬೋದು. ಮಾನವೀಯತೆ ಮತ್ತು ಸ್ವಯಂ ಸೇವೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಧ್ಯೇಯ ಅದು. ಓಕೆ, ಇನ್ನು ನಾಗರಿಕ ಪೊಲೀಸ್ ಪಡೆಗಳು, ಸಿವಿಲ್ ಡಿಫೆನ್ಸಸ್. ನೋಡಿ ಸಿವಿಲ್ ಡಿಫೆನ್ಸಸ್ಸು ಪೊಲೀಸ್ ಪಡೆಗಳು ರಾಜ್ಯ ಹಾಗೂ ಕೇಂದ್ರ ಮಟ್ಟದಲ್ಲಿ ಇರ್ತದೆ. ಪೊಲೀಸ್ ಪಡೆಗಳು ರಾಜ್ಯ ಮಟ್ಟದಲ್ಲೂ ಇರ್ತದೆ, ಕೇಂದ್ರ ಮಟ್ಟದಲ್ಲೂ ಇರ್ತದೆ. ಓಕೆ, ಆಮೇಲೆ ರಾಜ್ಯ ಪೊಲೀಸ್ ಪಡೆಯ ವ್ಯಾಪ್ತಿ ರಾಜ್ಯಕ್ಕೆ ಸೀಮಿತವಾಗಿರ್ತದೆ. ಕೇಂದ್ರ ಸರ್ಕಾರವು ತನ್ನದೇ ಪೊಲೀಸ್ ಪಡೆಯನ್ನು ವ್ಯಾಪಿಸಿದೆ. ಓಕೆ, ರಾಜ್ಯದಲ್ಲಿರ್ತಕ್ಕಂತಹ ಪೊಲೀಸರದು ಅಧಿಕಾರ ವ್ಯಾಪ್ತಿ ರಾಜ್ಯದಲ್ಲಿರ್ತದೆ. ಹಾಗೆ ಕೇಂದ್ರದಲ್ಲಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಅವ್ರದ್ದು ವ್ಯಾಪ್ತಿ ಇರ್ತದೆ. ಓಕೆ, ಸೊ ನೋಡಿ ನೆಕ್ಸ್ಟ್ ರಾಷ್ಟ್ರೀಯ ರಕ್ಷಣಾ ದಳ. ಇದರಲ್ಲಿ ನೋಡಿ ರಾಷ್ಟ್ರೀಯ ರಕ್ಷಣಾ ದಳ. ಓಕೆ, ರಾಷ್ಟ್ರೀಯ ರಕ್ಷಣಾ ದಳವು ಗಣ್ಯರಿಗೆ ರಕ್ಷಣೆಯನ್ನು ನೀಡುತ್ತದೆ. ಇದು ದೇಶದಲ್ಲಿಯ ಆಂತರಿಕ ಭದ್ರತೆಗೆ ಮತ್ತು ಭಯೋತ್ಪಾದನೆ ನಿಗ್ರಹಕ್ಕೆ ಹೆಚ್ಚು ಒತ್ತು ನೀಡುತ್ತದೆ. ಬಾಂಬ್ ನಿಷ್ಕ್ರಿಯ ದಳ ಇದಕ್ಕೆ ಪೂರಕವಾಗಿದೆ. ಓಕೆ, ಇದು ಯಾವುದು? ರಾಷ್ಟ್ರೀಯ ರಕ್ಷಣಾ ದಳ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇರತಕ್ಕಂತಹ, ಓಕೆ, ನಮ್ಮ ದೇಶದಷ್ಟೇ ಅಲ್ಲ, ಯಾವುದೇ ದೇಶ ಆಗಲಿ. ಓಕೆ, ಅಂದರೆ ಬಂದಿರ್ತಾರಲ್ವ ಕೆಲವೊಂದು ಸಲ ಯಾವುದೋ ಫಂಕ್ಷನ್ಗಳಿಗಾಗಲಿ ಕಾರ್ಯನಿಮಿತ್ತವಾಗಿ ಬೇರೆ ದೇಶದಿಂದ ಗಣ್ಯ ವ್ಯಕ್ತಿಗಳು ನಮ್ಮಲ್ಲಿ ಬಂದಿರ್ತಾರೆ ನಮ್ಮ ದೇಶಕ್ಕೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿರ್ತಾರೆ. ಸೊ ಅಂತಹ ಗಣ್ಯ ವ್ಯಕ್ತಿಗಳನ್ನೆಲ್ಲ, ನಮ್ಮ ದೇಶ ಇರ್ಬೋದು, ಹೊರಗಡೆ ಅವ್ರದ್ದು ಇರ್ಬೋದು, ಗಣ್ಯ ವ್ಯಕ್ತಿಗಳಿಗೆ ರಕ್ಷಣೆಯನ್ನು ನೀಡುವಂಥದ್ದು, ದೇಶದಲ್ಲಿ ಆಂತರಿಕವಾಗಿ ಭದ್ರತೆ ಇರುವಂಥದ್ದು, ಭಯೋತ್ಪಾದನೆ ನಿಗ್ರಹ ಮಾಡುವಂಥದ್ದು, ಇದೆಲ್ಲ ಇದರದ ಮುಖ್ಯ ಕೆಲಸ ಆಗಿರುತ್ತೆ. ಇನ್ನು ಗೃಹ ರಕ್ಷಕ ದಳ, ಹೋಮ್ ಗಾರ್ಡ್ಸ್ ಅಂತ ಹೇಳ್ತಾರೆ. ಓಕೆ, ಗೃಹ ರಕ್ಷಕದ ದಳದ ಕೆಲಸ ನೋಡಿ ಏನಿದೆ ಅಂತಂದರೆ, ಇದು ಪೊಲೀಸ್ ಪಡೆಗೆ ಪೂರಕವಾಗಿ ಕೆಲಸ ಮಾಡುತ್ತದೆ. ಇದರ ಕಾರ್ಯಗಳು ಆಂತರಿಕ ಭದ್ರತೆ ಒದಗಿಸುವಲ್ಲಿ ನೆರವಾಗುವುದು ಮತ್ತು ತುರ್ತು ಪರಿಸ್ಥಿತಿ, ಪ್ರಕೃತಿ ವಿಕೋಪ ಮುಂತಾದ ಸಮಯದಲ್ಲಿ ಸಹಾಯವನ್ನು ಮಾಡೋದು ಗೃಹ ರಕ್ಷಕ ದಳದ ಕೆಲಸ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್. ಇವು 4 ಕೊಡ್ಬೋದು ಅವ್ರು ನಿಮಗೆ. ಹೆಂಗಂತಂದರೆ ನೋಡಿ, ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳ್ಬೋದು ಅಂದರೆ NCC, ಆಮೇಲೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ನಾಗರಿಕ ಪೊಲೀಸ್ ಪಡೆಗಳು, ಗೃಹ ರಕ್ಷಕ ದಳ ಅಂತ ಸಹಾಯಕ ರಕ್ಷಣಾ ಸೇವೆಗಳು ಇವೆ 4. ಇವುಗಳನ್ನ ಒಂದು ಕಡೆ ಕೊಟ್ಟು ಇವುಗಳ ಕಾರ್ಯವೈಖರಿಯನ್ನು ಒಂದು ಕಡೆ ಕೊಡ್ತಾರೆ. ಓಕೆ, ಸೊ ಅವುಗಳು ಯಾವ್ದ್ಯಾವುದು ಎದ್ರದ್ದು ಕಾರ್ಯವೈಖರಿ ಅಥವಾ ಮುಖ್ಯ ಧ್ಯೇಯ ವಾಕ್ಯ ಅನ್ನೋದನ್ನು ನೀವು ಹೊಂದಿಸಿ ಬರೆಯಿರಿ. ಒಳಗೆ ಕೇಳೋ ಚಾನ್ಸಸ್ ಉಂಟು. ಓಕೆನಾ? ಹಾಗಾಗಿ ವೆರಿ ಇಂಪಾರ್ಟೆಂಟ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ in every chapters. Okay, not only SST, each and every subjects. Okay, ಇನ್ನು ನೆಕ್ಸ್ಟ್ ನೋಡಿ, ನಿಮಗೆ ತಿಳಿದಿರಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನು? ಭೂಸೇನೆಯ ಉನ್ನತ ಅಧಿಕಾರಿಗಳು ಯಾರ್ಯಾರು ನೋಡಿ. ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಭೂಸೇನೆಯ ಉನ್ನತ ಅಧಿಕಾರಿಗಳು ನೋಡ್ರಿ. ಜನರಲ್ ಇರ್ತಾರೆ, ಲೆಫ್ಟಿನೆಂಟ್ ಜನರಲ್ ಇರ್ತಾರೆ, ಮೇಜರ್ ಜನರಲ್ ಇರ್ತಾರೆ, ಆಮೇಲೆ ಬ್ರಿಗೇಡಿಯರ್ ಮತ್ತು ಕರ್ನಲ್, ಲೆಫ್ಟಿನೆಂಟ್ ಕರ್ನಲ್, ಮೇಜರ್, ಕ್ಯಾಪ್ಟನ್ ಮತ್ತು ಲೆಫ್ಟಿನೆಂಟ್ ನೌಕಾದಳ ಮತ್ತು ವಾಯುಪಡೆಯಲ್ಲಿ ಕೂಡ ಅದರದೇ ಆದ ಉನ್ನತ ಅಧಿಕಾರಿಗಳ ರ್ಯಾಂಕ್ಗಳಿವೆ. 3 ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ಈ ಪಾಠ ಮುಗೀತು. ಓಕೆ, ಐ ಹೋಪ್ ನಿಮ್ಗೆ ಈ ಪಾಠ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಓದೋರಾದರೆ ಯಾವ ಥರ ನೋಟ್ಸ್ ಬರೀಬೇಕು ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಈಗ ನಾನು ಹೆಂಗೆ ಹೇಳಿದ್ನೋ ಆ ಥರ ನೋಟ್ಸ್ಗಳನ್ನ ನೀವು ಮಾಡಿಟ್ಕೊಳ್ಳಿ. ತುಂಬ ಈಸಿ ಆಗುತ್ತೆ ಓದ್ಕೊಳ್ಳಿಕ್ಕೆ ಎಕ್ಸಾಮಿಗೆ. ವಿಡಿಯೋನ ಪದೇ ಪದೇ ನೋಡಿ, ಖಂಡಿತ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲ
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ತಮಗೆಲ್ಲ. ಓಕೆ, ಸಿಗೋಣ. ಇದರಲ್ಲಿ ನೋಡಿ ಇವೆಲ್ಲ ಏನಿದೆಯಲ್ಲ, ಈ ಥರ ರೆಡ್ ಕ್ರಾಸ್ ಸಂಸ್ಥೆಗಳಿರ್ಬೋದು, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಇರ್ಬೋದು, CRPF ಇರ್ಬೋದು, BRCF ಇರ್ಬೋದು, ಇವುಗಳದ್ದೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೇನೆ. ನೋಡ್ತಾ ಇರಿ ನಮ್ಮ ಚಾನಲ್ನ. ಅಲ್ಲಿವರೆಗೂ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಿದೆ, ನೀವು ನೋಡಬಹುದು ನಮ್ಮ ಚಾನಲ್ನಲ್ಲಿ. ರಿಲೇಟೆಡ್ ಆಫ್ ಎಜುಕೇಷನ್ ಇರ್ಬೋದು, ಎಜುಕೇಷನ್ ಸೈಕಾಲಜಿದಿರ್ಬೋದು, ಹಿಸ್ಟ್ರಿ ಕ್ಲಾಸಸ್ಗಳಿರ್ಬೋದು, GK ಕ್ಲಾಸಸ್ಗಳಿರ್ಬೋದು, ರಿಲೇಟೆಡ್ ಇದೆ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಓಕೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.